Hello, my dear students. Hi, good evening. ಯಾರಾದರೂ ಇದ್ದೀರಾ? ಯಶೋದ. ಹಾಯ್ ಸರ್, ಐ ಆಮ್ ರೇಖಾ ಎಂ ಕೆ. ಹಾಯ್ ರೇಖಾ, ಹೌ ಆರ್ ಯು? ಹೇಗಿದೆಯಮ್ಮ? ಕೇಳಿಸ್ತಾ ಇದೆಯಾ? ಹಾಯ್ ಐಶ್ವರ್ಯ, ಹಾಯ್. ಓಕೆ, ಉಷಾ, ಹಾಯ್ ಸರ್, ಗುಡ್ ಈವ್ನಿಂಗ್ ಸರ್. ಫಸ್ಟ್ ಚಾನಲ್ ಹೆಸರೇನಪ್ಪ ನಿಮ್ಮದು? ರೇಖಾ, ಐ ಆಮ್ ಆಲ್ಸೋ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ಬಸವರಾಜ್. ಓಕೆ, ಹಾಯ್ ಬಸವರಾಜ್. ಒಂದು 5 minutes, ಓಕೆನಾ? ಒಂದು 5-6 ಜನ ಜಾಯಿನ್ ಆಗಲಿ, ಓಕೆನಾ? ಆಫ್ಟರ್ 5 minutes ವಿ ವಿಲ್ ಸ್ಟಾರ್ಟ್. ಓಕೆ, ಎಲ್ಲರೂ ಹೇಗೆ ಓದ್ತಾ ಇದ್ದೀರಾ? ಚೆನ್ನಾಗಿ ಓದ್ತಾ ಇದ್ದೀರಾ? ಹೇಗಿದೆ ನಿಮ್ಮ ಪ್ರೀ ಬೋರ್ಡ್ಸ್ ಪ್ರಿಪರೇಷನ್ಸು? ಮನಿಕಾ, ವರ್ಷಿಣಿ, ಹೌ ಟು ಸ್ಟಡಿ ಬಯಾಲಜಿ ಫಾರ್ ಬೋರ್ಡ್ ಎಕ್ಸಾಮ್ ಸರ್. ಓಕೆ ಸರ್, ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀವಿ ಸರ್. ಓಕೆನಾ ಬಸವರಾಜ್? ಒಂದೆರಡು ಸ್ಟ್ರಾಟಜಿ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ? ನೀವಿವಾಗ 5 marks ಕ್ವೆಶನ್ ಎಲ್ಲ ಹೇಗೆ ಆನ್ಸರ್ ಮಾಡೋದು, ಯಾವ್ಯಾವ ಡಯಾಗ್ರಾಮ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಇದೆ ಅನ್ನೋ ಒಂದೆರಡು ಡೀಟೇಲ್ಸ್ ಇರುವಂಥ ವೀಡಿಯೋಸ್ಗಳನ್ನು ಕೂಡ ಇನ್ನೊಂದು ನೆಕ್ಸ್ಟ್ ವೀಕ್ನಲ್ಲಿ ನಿಮಗೆ ಅದು ಬರುತ್ತೆ, ನೋಡ್ತಾ ಇರಿ, ಓಕೆನಾ? ನಾನು ಬಯಾಲಜಿಗೂ ಕೂಡ ಮತ್ತೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಹೇಗೆ ಬಯಾಲಜಿನ ನೀವು ಎಫೆಕ್ಟಿವ್ ಆಗಿ ಓದೋದು ಅಂತ. ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ನೀವು ಒಂದು ಸರ್ತಿ ನಮ್ಮ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಿ ಬಸವರಾಜ್, ಓಕೆನಾ? ಗುಡ್ ಈವ್ನಿಂಗ್ ವರ್ಷಿಣಿ, ಗುಡ್ ಈವ್ನಿಂಗ್ ಮರ್ಕಂಡಪ್ಪ. ಓಕೆ, ಗುಡ್ ಈವ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಚಾಪ್ಟರ್ನ ಪ್ರಾಕ್ಟೀಸ್ ಸೆಷನ್ ಮಾಡ್ತಾ ಇದೀವಿ, ಓಕೆನಾ? ಒಂದು 30 questions ಇದೆ, ಅರೌಂಡ್ 25 to 30 questions ಇದೆ ಅಷ್ಟೇ, ಓಕೆನಾ? ಸೊ ವಿತಿನ್ 45 minutes to 1 hour ಅಲ್ಲಿ ನಾವು ಸೆಷನನ್ನು ಮುಗಿಸ್ಬಿಡೋಣ. ಕೊನೆವರೆಗೂ ನಮ್ಮ ಜೊತೆ ಇರಬೇಕು. ಅಜ್ಜು, ಹಾಯ್, ಗುಡ್ ಈವ್ನಿಂಗ್. ಕೊನೆವರೆಗೂ ಇರ್ತೀರಲ್ಲ? ಬೇಗ ಮುಗಿಸೋಣ. ವಿ ವಿಲ್ ಡಿಸ್ಕಸ್ ದ ಕಾನ್ಸೆಪ್ಟ್ಸ್ ಆಲ್ಸೋ ಅಲಾಂಗ್ ವಿತ್ ದ ಕ್ವೆಶನ್ಸ್, ಸರಿನಾ? ಸರ್, ಮೈ ಬಿಗ್ಗೆಸ್ಟ್ ಎನಿಮಿ ಈಸ್ ಹಿಂದಿ ಸರ್. ಓಕೆ ಪಾ, ದಟ್ಸ್ ಓಕೆ. ಇವಾಗ ನಾನು ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಲ್ಲೋ, ಕನ್ನಡದಲ್ಲಿ ಕಲಿ ಹೋಗೋಣ, ಕನ್ನಡದಲ್ಲೇ ಕಲಿತಾ ಹೋಗೋಣ, ತೊಂದರೆ ಇಲ್ಲ, ಓಕೆನಾ? ನೋ ಹೇಟ್, ಸ್ಪ್ರೆಡ್ ಲವ್, ಓನ್ಲಿ ಲವ್, ದಟ್ಸ್ ಆಲ್. ಯಾರ ಮೇಲೂ ದ್ವೇಷ ಬೇಡ, ಎಲ್ಲರೂ ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ, ಎಲ್ಲರನ್ನೂ ಪ್ರೀತಿಸೋಣ, ಓಕೆನಾ? ಸೊ ಓಕೆ, ಸೊ ಅರೌಂಡ್ 5-6 members are there. We will start. ಇನ್ನೊಂದು 2 minutes. ಯಾರಾದರೂ ಇನ್ನೊಂದು ಸ್ವಲ್ಪ ಜನ ಜಾಯಿನ್ ಆಗ್ತಾರಂತ ನೋಡೋಣ. ಓಹ್, ಹಾಗಲ್ಲ ಸರ್, ಹಿಂದಿ ಸಬ್ಜೆಕ್ಟ್ ಸರ್. ಓಕೆ ಸರ್, ಓಕೆ, ಪರವಾಗಿಲ್ಲ, ಕಲಿಬೋದು, ಮಾತಾಡ್ತಾ ಕಲಿಬೋದು, ತೊಂದರೆ ಇಲ್ಲ, ಓಕೆನಾ? ಆಲ್ ಲೆಸನ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ರಿವಿಷನ್ ಮಾಡ್ತೀರಾ? ಹೌದು, ನಾವು ಅದನ್ನೇ ಮಾಡ್ತಾ ಇದೀವಲ್ಲಪ್ಪ ಆಲ್ರೆಡಿ. ಇವಾಗ ನಿಮಗೆ ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಅಂತ ಒಂದು ಸೀರೀಸ್ ಬರ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಪ್ಪ? ಆಲ್ರೆಡಿ ಫಿಸಿಕ್ಸ್ನಲ್ಲಿ, ಕೆಮಿಸ್ಟ್ರಿನಲ್ಲಿ ಬರ್ತಾ ಇದೆ. ಬಯಾಲಜಿನಲ್ಲಿ ಆಲ್ರೆಡಿ ನಾವು ಲೈಫ್ ಪ್ರೋಸೆಸ್ ಚಾಪ್ಟರ್ ಇದೆಯಲ್ಲ, ಅದು ಒಂದು ಚಾಪ್ಟರ್ ಎಂಟೈರ್ ರಿವಿಷನ್ ಅನ್ನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ. 1 hour ಅಲ್ಲಿ ನಿಮಗೆ ಒಂದು ಚಾಪ್ಟರ್ದ ರಿವಿಷನ್ ಸಿಕ್ಬಿಡುತ್ತೆ. ಆ ವಿಡಿಯೋಸ್ಗಳು ಕೂಡ ಬರ್ತಾ ಇದೆ, ನೋಡ್ತಾ ಇರಬೇಕು, ಓಕೆನಾ? ಸೊ ನೀವು ನೋಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ರೆಫರ್ ಮಾಡಿ, ಅವರೂ ಕೂಡ ನೋಡಲಿ, ಓಕೆನಾ? ನೀವು ಕೂತ್ಕೊಂಡು ಡಿಸ್ಕಸ್ ಮಾಡಿ, ಸಾಧ್ಯ ಆದಾಗೆಲ್ಲ ನೀವು ನೋಡ್ತಾ ಇರಿ, ಓಕೆನಾ? ಎಲ್ಲ ಲೆಸನ್ಸ್ಗಳದ್ದು ರಿವಿಷನ್ಸ್ ಬರುತ್ತೆ. ಮ್ಯಾಥ್ಸ್ ಕೂಡ ಬರುತ್ತಪ್ಪ, ಮ್ಯಾಥ್ಸ್ ಕೂಡ ಬರುತ್ತೆ ಯಶೋದ, ಮ್ಯಾಥ್ಸ್ ಕೂಡ ಬರುತ್ತೆ. ಮ್ಯಾಥ್ಸ್ ಸ್ವಲ್ಪ ನಿಧಾನವಾಗಿ ಬರುತ್ತೆ. ವಿತಿನ್ 2 weeks, ಇನ್ನೊಂದು 2 weeksನಲ್ಲಿ ನಿಮಗೆ ಮ್ಯಾಥ್ಸ್ ಕೂಡ ನಿಮಗೆ ಕರೆಕ್ಟಾಗಿ ಬರ್ತಾ ಹೋಗುತ್ತೆ, ಓಕೆನಾ? ಎವ್ರಿ ವೀಕ್ ನಿಮಗೆ ಒಂದಿಷ್ಟು ಚಾಪ್ಟರ್ಗಳದ್ದು ಬರುತ್ತೆ. ನಿಮಗೆ ವೀಕ್ಲಿ ಪ್ಲಾನರ್ ಅಂತ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಲ್ಲ, ಅದನ್ನು ನೀವು ಅಬ್ಸರ್ವ್ ಮಾಡಿ, ಅದರಲ್ಲಿ ನಿಮಗೆ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಮ್ಯಾಥ್ಸ್ ಕೂಡ ಬರುತ್ತೆ, ಓಕೆನಾ? ಓಕೆ, ಸೊ ವಿ ಆರ್ ಗುಡ್ ಟು ಗೋ. ಶುರು ಮಾಡೋಣ. ಓಕೆ, ಸೊ ಇವತ್ತು ನಾವು
ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ನ ಒಂದಷ್ಟು ಕ್ವೆಶನ್ಸ್ಗಳನ್ನ ತಗೊಂಡು ಆ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ಸೊ ನಿಮಗೆ ಯಾವುದಾದ್ರೂ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ ಅಂದರೂ ಕೂಡ ನೀವು ನನ್ನ ಜೊತೆ ಅದನ್ನು ಡಿಸ್ಕಸ್ ಮಾಡ್ಬೋದು ಕ್ವೆಶನ್ಸ್ಗಳ ಜೊತೆಗೆ. ಸರಿನಾ? ಎಲ್ಲರೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದು ಸರಿ ಇರಲಿ ತಪ್ಪಿರಲಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸರಿನಾ? ಓಕೆ. ಸೊ ಫಸ್ಟ್ ಕ್ವೆಶನ್ ಹೀಗಿದೆ ನೋಡಿ. ಮೆಂಡಲ್ ಕಂಡಕ್ಟೆಡ್ ಇಸ್ ಫೇಮಸ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್ ಬೈ ವರ್ಕಿಂಗ್ ಆನ್ ವಾಟ್? ತುಂಬಾ ಸಿಂಪಲ್ ಕ್ವೆಶನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕ್ವೆಶನ್. ಸರಿನಾ? ಸೊ ಮೆಂಡಲ್ ಅವರು ತಮ್ಮ ಎಕ್ಸ್ಪೆರಿಮೆಂಟ್ಗಳನ್ನು ಯಾವ ಸ್ಪೀಶೀಸ್ನ ಮೇಲೆ ಮಾಡಿದ್ರು? ಯಾವುದು ಆಪ್ಷನ್? ಡ್ರಾಸೋಪಿಲ್ಲ ಮೇಲೆ ಮಾಡಿದ್ರಾ, ಈಕೋಲೈ ಮೇಲೆ ಮಾಡಿದ್ರಾ, ಅಥವಾ ಪಿಸಮ್ ಸಟೈವಮ್ ಅಥವಾ ಪಾಯ್ಸಮ್ ಸಟೈವಮ್, ಓಕೆನಾ, ಅಥವಾ ಎಲ್ಲದರ ಮೇಲೆ ಮಾಡಿದ್ರಾ? ಯಾವುದು ಕರೆಕ್ಟ್ ಆನ್ಸರ್ ಇದರಲ್ಲಿ? ಮೆಂಡಲ್ ಅವ್ರು ಯಾರು ಗೊತ್ತಲ್ವಪ್ಪ ನಿಮಗೆ? ಗ್ರೆಗರ್ ಜಾನ್ ಮೆಂಡಲ್. ಇದ್ದೀರಾ? ಆನ್ಸರ್ ಮಾಡಬಹುದಾ? ಗ್ರೆಗರ್ ಜಾನ್ ಮೆಂಡಲ್ ಅವರು ಯಾವ ಸ್ಪೀಶೀಸ್ನ ಮೇಲೆ ಅಥವಾ ಯಾವ ಒಂದು ಆರ್ಗ್ಯಾನಿಸಮ್ನ ಮೇಲೆ ತಮ್ಮ ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡಿದ್ರು? ಆನ್ಸರ್ ಮಾಡಬಹುದಾ? ಓಕೆ ಓಕೆ, ವಿನೀತ್ ಬರ್ತಾ ಇದ್ದಾರೆ. ಓಕೆ, ಪೀ ಪ್ಲಾಂಟ್ಸ್ಗಳ ಮೇಲೆ ಅವರು ತಮ್ಮ ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡಿದ್ದಲ್ವಪ್ಪ? ಪೀ ಪ್ಲಾಂಟ್ಸ್, ಗಾರ್ಡನ್ ಪೀ, ಹೌದಲ್ವಾ? ಸೊ ಈ ಗಾರ್ಡನ್ ಪೀಸ್ಗಳ ಸೈಂಟಿಫಿಕ್ ನೇಮ್ ಏನಪ್ಪ? ಪಿಸಮ್ ಸಟೈವಮ್ ಆರ್ ಪೈಸಮ್ ಸಟೈವಮ್, ಹೇಗಾದರೂ ನೀವು ಪ್ರೊನೌನ್ಸ್ ಮಾಡಿ. ಸರಿನಾ? ಬಟ್ PISUM SATIVUM ಇದನ್ನು ನೀವು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀಬೇಕು ಅಷ್ಟೇ. ಸರಿನಾ? ಪರಮಾಣು ರಾಶಿನ ಏನೋ ಇದು ಪರಮಾಣು ರಾಶಿ. ಓಕೆ, ನಾನಿಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳನ್ನು ನೋಡಿ. ಓಕೆ, ಸರಿನಾ? ಸೊ ಅವರು ಗ್ರೆಗರ್ ಜಾನ್ ಮೆಂಡಲ್ ಅವರು ಕಂಡಕ್ಟ್ ಮಾಡಿದ್ದು, ತಮ್ಮ ಎಕ್ಸ್ಪೆರಿಮೆಂಟ್ಗಳನ್ನು ಅವರು ಕಂಡಕ್ಟ್ ಮಾಡಿದ್ದು ಯಾವುದರ ಮೇಲೆ? ಪೀ ಪ್ಲಾಂಟ್ಸ್ಗಳ ಮೇಲೆ. ಸರಿನಾ? ಸೊ ಎಲ್ಲರೂ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ವಿನೀತ್ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ, ಐಶ್ವರ್ಯ, ವರ್ಷಿಣಿ, ರೇಖಾ, ಓಕೆ, ಬಸವರಾಜ್, ಓಕೆ, ಎಲ್ಲರೂ ಸರಿಯಾಗಿ ಆನ್ಸರ್ ಕೊಟ್ಟಿದ್ದೀರಾ. ಸರಿನಾ? ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಈಗ ಸೆಕೆಂಡ್ ಕ್ವೆಶನ್ ಹೀಗಿದೆ ನೋಡಿ. ಸ್ವಲ್ಪ ಇದು ನೀವು ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. ಓಕೆನಪ್ಪ? ಸೊ ಯೋಚನೆ ಮಾಡಿ, ಸಾಧ್ಯ ಆದರೆ ನೀವು ನೋಟ್ಸ್ ಅಥವಾ ಪೆನ್ ಏನಾದರೂ ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಸಾಲ್ವ್ ಮಾಡ್ತಾ ಮಾಡ್ತಾ ನೀವು ಆನ್ಸರ್ ಮಾಡಬೇಕು. ಸರಿನಾ? ಕ್ವೆಶನ್ ಅನ್ನು ಓದಿ. ಪ್ಯೂರ್ ಬ್ರೀಡ್ ಪೀ ಪ್ಲಾಂಟ್ ಎ, ಇದೊಂದು ಅಸಂಪ್ಷನ್ ಅಷ್ಟೇನೆ. ಓಕೆನಾ? ಪ್ಯೂರ್ ಬ್ರೀಡ್ ಪೀ ಪ್ಲಾಂಟ್ ಎ ಈಸ್ ಕ್ರಾಸ್ಡ್ ವಿತ್ ಪ್ಯೂರ್ ಬ್ರೀಡ್ ಪೀ ಪ್ಲಾಂಟ್ ಬಿ. ಓಕೆನಾ? ಒಂದು ಎ ಪ್ಲಾಂಟ್ ಬಿ ಪ್ಲಾಂಟ್ ಜೊತೆ ಕ್ರಾಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. It is found that the plants which look like A do not appear in F1 generation. ಓಕೆನಾ? ಪ್ಲಾಂಟ್ ಎ ರೀತಿ ಇರುವಂತಹ ಆಫ್ ಸ್ಪ್ರಿಂಗ್ಸ್ಗಳು F1 ಜನರೇಷನ್ ಅಲ್ಲಿ ಕಾಣೋದಿಲ್ಲ. ಬಟ್ re-emerge in F2 generation. Which of the plants A and B are tall and dwarf? ಈ ಪ್ಲಾಂಟ್ ಎ ಮತ್ತೆ ಪ್ಲಾಂಟ್ ಬಿ ನಲ್ಲಿ ಯಾವುದು ಟಾಲ್ ಪ್ಲಾಂಟ್, ಯಾವುದು ಡ್ವಾರ್ಫ್ ಪ್ಲಾಂಟ್ ಅಂತ ಐಡೆಂಟಿಫೈ ಮಾಡ್ಬೋದಾ? ಕ್ವೆಶನ್ ಅರ್ಥ ಆಯ್ತಲ್ಲಪ್ಪ ನಿಮ್ಗೆ? ಕ್ವೆಶನ್ ಸ್ವಲ್ಪ ಲೆಂತ್ ಇದೆ, ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಯಾವುದೋ ಒಂದು ಎರಡು ಪ್ಲಾಂಟ್ಸ್ಗಳ ಮಧ್ಯೆ ಬ್ರೀಡಿಂಗ್ ನಡೀತಾ ಇದೆ. ಓಕೆ, ಸೊ ಆ ಬ್ರೀಡಿಂಗ್ ನಡೆದ ನಂತರ F1 ಜನರೇಷನ್ ನಲ್ಲಿ ಬಂದಂತ ಆಫ್ ಸ್ಪ್ರಿಂಗ್ಸ್ಗಳು ಪ್ಲಾಂಟ್ ಏನ ರೀತಿ ಇಲ್ಲ, ಬಟ್ ಸೆಕೆಂಡ್ ಜನರೇಷನ್ ಅಲ್ಲಿ ಬಂದ್ಬಿಡುತ್ತೆ. ಆಲ್ರೆಡಿ ಆನ್ಸರ್ ಮಾಡ್ತಾ ಇದ್ದೀರಾ? ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ ಓಕೆ, ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು ಏನಪ್ಪಾ ಅಂತ ಹೇಳಿದ್ರೆ, ಯಾವುದೋ ಪ್ಯೂರ್ ಪ್ಲಾಂಟ್ಸ್ಗಳಿದೆ ಅಂತ ಇಟ್ಕೊಳ್ಳಪ್ಪ. ಪ್ಯೂರ್ ಎ ಕ್ರಾಸ್ ವಿತ್ ಪ್ಯೂರ್ ಬಿ ಅಂತ ಇಟ್ಕೊಳ್ಳೋಣ. ನಮಗೆ ಇದ್ರ ಜೀನೋಟೈಪ್ ಏನು ಗೊತ್ತಿಲ್ಲ. ಇವೆರಡನ್ನು ಕ್ರಾಸ್ ಮಾಡಿದಾಗ ಯಾವುದೇ ಪ್ಲಾಂಟ್ಸ್ ಎ ರೀತಿ ಕಾಣಿಸ್ತಾ ಇಲ್ಲ, ಕೇವಲ ಬಿ ರೀತಿ ಕಾಣಿಸ್ತಾ ಇದೆ ಅಂತ ಅರ್ಥ. ಸೊ ಅಂತ ಹೇಳಿದ್ರೆ ಇಲ್ಲಿ ಬಿ ಪ್ಲಾಂಟ್ ಅನ್ನೋದು ಡಾಮಿನೆಂಟ್ ಅಂತ ಅರ್ಥ ಅಲ್ವಾ? ಸೊ ಯಾವುದು ಡಾಮಿನೆಂಟ್ ಇಲ್ಲಿ? ಸ್ಟಾಲ್ ಮತ್ತೆ ಡ್ವಾರ್ಫ್ಗೆ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಟಾಲ್ ಈಸ್ ಅ ಡ್ವಾರ್ಫ್ ಪ್ಲಾಂಟ್ ಅಲ್ವಾ? ಸಾರಿ, ಟಾಲ್ ಈಸ್ ಅ ಡಾಮಿನೆಂಟ್ ಪ್ಲಾಂಟ್ ಅಲ್ವಾ? ಡಾಮಿನೆಂಟ್ ಜೀನ್ ಅಲ್ವಾ? ಸೊ ಅಲ್ಲೇ ನಮಗೆ ಅರ್ಥ ಆಗೋಗ್ಬಿಡುತ್ತೆ ಅದು ಪ್ಲಾಂಟ್ ಬಿ ಈಸ್ ಅ ಟಾಲ್ ಪ್ಲಾಂಟ್ ಅಂತ. ಯಾಕಂತ ಹೇಳಿದ್ರೆ ಅದು ಎಕ್ಸ್ಪ್ರೆಸಿಂಗ್ ಇನ್ F1 ಜನರೇಷನ್, ದಟ್ಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್. ಡಾಮಿನೆಂಟ್ ಕ್ಯಾರೆಕ್ಟರ್ ಈಸ್ ಟಾಲ್. ಓಕೆನಾ? ಸೊ ಇವಾಗ ನೋಡೋಣ, ನೀವು ಕೊಟ್ಟಿರೋ ಆನ್ಸರ್ ಆಪ್ಷನ್ ಡಿ ಅಂತ ಹೇಳಿದಿರಲ್ವಾ? ಎ ಆರ್ ಡ್ವಾರ್ಫ್, ಬಿ ಆರ್ ಟಾಲ್. ನಮಗೆ ಬಿ ಟಾಲ್ ಅಂತ ಆಲ್ರೆಡಿ ಗೊತ್ತಾಯಿತು. ಸೆಕೆಂಡ್ ಜನರೇಷನ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದು
ಡ್ವಾರ್ಫ್ ಅಂತ ಅರ್ಥ ಆಗ್ತಾ ಇದೆ. ಓಕೆನಾ? ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎ ಆರ್ ಡ್ವಾರ್ಫ್ ಅಂಡ್ ಬಿ ಆರ್ ಟಾಲ್. ಸರಿನಾ? ಎಲ್ರೂ ಅರ್ಥ ಆಯ್ತಲ್ಲಪ್ಪ? ಯಾವಾಗಲೂ ಡಾಮಿನೆಂಟ್ ಜೀನ್ಸ್ಗಳು ವೆದರ್ ದೇ ಆರ್ ಇನ್ ಹೋಮೋಸೈಗಸ್ ಕಂಡೀಷನ್ ಆರ್ ಹೆಟೆರೋಸೈಗಸ್ ಕಂಡೀಷನ್ ದೇ ವಿಲ್ ಎಕ್ಸ್ಪ್ರೆಸ್. ಓಕೆನಾ? ಯಾವುದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಒಂದು ಜನರೇಷನ್ ನಲ್ಲಿ ಅಂತ ಹೇಳಿದ್ರೆ ಅದು ಡಾಮಿನೆಂಟ್ ಜೀನ್ ಆಗಿದೆ. ಓಕೆನಾ? ರಿಸೆಸಿವ್ ಜೀನ್ಸ್ಗಳು ಯಾವಾಗ ಎಕ್ಸ್ಪ್ರೆಸ್ ಆಗುತ್ತೆ? ಓನ್ಲಿ ವೆನ್ ದೇ ಆರ್ ಇನ್ ಹೋಮೋಸೈಗಸ್ ಕಂಡೀಷನ್. ಓಕೆನಾ? ರಿಸೆಸಿವ್ ಜೀನ್ಸ್ಗಳು. ಓಕೆನಾ? ಸೊ ಇದನ್ನ ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಓಕೆ. ಸೊ ಇದ್ರ ಜೊತೆಗೆ ನಾನೊಂದು ಪೋಲ್ ತಗೊಳ್ಬೇಕಿದೆ. ಇದಕ್ಕೂ ನೀವು ಆನ್ಸರ್ ಮಾಡಬೇಕು. ನಾನು ಪೋಲ್ ಕೊಡ್ತೀನಿ, ಆನ್ಸರ್ ಮಾಡಬೇಡಿ. ಓಕೆನಾ? ಸೊ ಈಗ ಪೋಲ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ನನಗೆ ಒಂದು ಡೀಟೇಲ್ ಬೇಕಿದೆ ಇಲ್ಲಿ. ನೀವು ಯಾವ ಬೋರ್ಡ್ನಿಂದ ಬಂದಿರೋದು ಅಂತ. ವೆದರ್ ಯು ಆರ್ ಫ್ರಮ್ CBSE, ವೆದರ್ ಯು ಆರ್ ಫ್ರಮ್ ಸ್ಟೇಟ್, ಓಕೆನಾ, ವೆದರ್ ಯು ಆರ್ ಫ್ರಮ್ ICSE ಆರ್ ಎನಿ ಅದರ್ ಬೋರ್ಡ್ ಅಂತ ಆನ್ಸರ್ ಮಾಡಿರಿ. ನೋಡೋಣ ಎಷ್ಟು ಜನ ಇದ್ದೀರಾ. ಓಕೆ ಓಕೆ, ಒಂದೊಂದು ಸರ್ತಿ ಆನ್ಸರ್ ಮಾಡಿ ಸಾಕು ನೀವು. ಓಕೆ, ಯು ಆರ್ ಫ್ರಮ್ ಸ್ಟೇಟ್ ಬೋರ್ಡ್. ಎಷ್ಟು ಜನ ಸ್ಟೇಟ್ ಬೋರ್ಡ್ ಇದ್ದೀರಾ? ಎಷ್ಟು ಜನ CBSE ಅವ್ರು ಇದ್ದೀರಾ? ಎಷ್ಟು ಜನ ICSE ಅವ್ರು ಇದ್ದೀರಾ? ಓಕೆ ಓಕೆ, ನೀವು ಎಲ್ಲರೂ ಸ್ಟೇಟ್ ಬೋರ್ಡ್ ಅವರ ಇದ್ದೀರಾ? ಬೇರೆ CBSE ಅವ್ರು ಯಾರು ಇಲ್ವಪ್ಪ? CBSE ಅವರು ಎಷ್ಟು ಜನ ಇದ್ದೀರಾ? ಓಕೆ, ದೇರ್ ಆರ್ ಓನ್ಲಿ 6 ಮೆಂಬರ್ಸ್. ನೈಸ್ ನೈಸ್. ಓಕೆ, ನೀವು ಎಲ್ಲರೂ ಕೂಡ ಸ್ಟೇಟ್ ಬೋರ್ಡ್ ಅವರೇನಾ? ದಟ್ಸ್ ಓಕೆ. ಓ, ನೀವು ಇವಾಗ ಅದೇ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟಿತ್ತು. ಓಕೆ ಅಮ್ಮ, ಪರವಾಗಿಲ್ಲ. ಶಿವಲೀಲಾ CBSE. ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಗೊತ್ತಾಗ್ಬಿಡೋದಲ್ವ? ಇನ್ನೊಂದು ಸರ್ತಿ ಕೊಡ್ಲಾ ಪೋಲು? ಹೋಗ್ಲಿ ಬಿಡಿ, ಇವಾಗ ಆಗೋಗ್ಬಿಟ್ಟಿದೆ. ಸೊ ಆನ್ ಅನ್ ಆವ್ರೇಜ್ CBSE ಸ್ಟೇಟ್ ಬೋರ್ಡ್ ಇಬ್ಬರು ಇದ್ದೀರಾ. ಓಕೆ, ರೇಖಾ ಯು ಆರ್ ಫ್ರಮ್ CBSE, ಶಿವಲೀಲಾ ಫ್ರಮ್ CBSE. ಓಕೆಪ್ಪ, ಓಕೆ ಫೈನ್, ಗಾಟ್ ಇಟ್. ಓಕೆ, ಸೊ ಇದರ ಜೊತೆಗೆ ಮುಂದಿನ ಕ್ವೆಶನ್ಗೆ ಹೋಗೋಣ. ಥರ್ಡ್ ಕ್ವೆಶನ್ ನೋಡಿ ಹೇಗಿದೆ. ಥರ್ಡ್ ಕ್ವೆಶನ್ ನೋಡೋಣ. ವಿಚ್ ಸೆಕ್ಷನ್ ಆಫ್ DNA ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಫಾರ್ ಒನ್ ಪ್ರೋಟೀನ್? ಯಾವ ಸೆಕ್ಷನ್ ಆಫ್ DNA ಒಂದು ಪ್ರೋಟೀನ್ಗೆ ಇನ್ಫಾರ್ಮೇಶನ್ನ ಪಾಸ್ ಆನ್ ಮಾಡುತ್ತೆ ಅಥವಾ ಪ್ರೋಟೀನ್ಗೆ ಎನ್ಕೋಡ್ ಮಾಡುತ್ತೆ? ಸರ್, ಐ ಆಮ್ CBSE. ದಟ್ಸ್ ಓಕೆ. ನಮಗೆ ನಿಮ್ಮ ಬೋರ್ಡ್ ಅಷ್ಟೇ ಬೇಕಿದ್ದು. ಯಾರ್ಯಾರು ಯಾವ ಬೋರ್ಡ್ನಿಂದ ವಾಶ್ ಮಾಡ್ತಾ ಇದ್ದೀರಾ ಅಂತಪ್ಪ. ತೊಂದರೆ ಇಲ್ಲ. ಸೊ ಈ ಕ್ವೆಶನ್ಗೆ ಆನ್ಸರ್ ಮಾಡಿ ನೋಡೋಣ. ವಿಚ್ ಸೆಕ್ಷನ್ ಆಫ್ DNA ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಫಾರ್ ಒನ್ ಪ್ರೋಟೀನ್? ಆಪ್ಷನ್ ಎ ನ್ಯೂಕ್ಲಿಯಸ್ ಇದೆ, ಆಪ್ಷನ್ ಬಿ ಕ್ರೋಮೋಸೋಮ್ ಇದೆ, ಆಪ್ಷನ್ ಸಿ ಟ್ರೇಟ್ ಇದೆ, ಆಪ್ಷನ್ ಡಿ ಜೀನ್ ಇದೆ. ಯಾವುದು ಕರೆಕ್ಟ್ ಆನ್ಸರ್? ಓಕೆ, ವೆರಿ ಗುಡ್, ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಓಕೆ ಫೈನ್. ಸೊ ಇಲ್ಲಿ ನ್ಯೂಕ್ಲಿಯಸ್ ಅನ್ನೋದು ಕೂಡ ಸರಿ ಉತ್ತರ ಆಗಲ್ಲ. ಓಕೆನಾ? ಕ್ರೋಮೋಸೋಮ್ ಅನ್ನೋದು ಒಂದು ರೀತಿ ಕನ್ಫ್ಯೂಸಿಂಗ್ ವರ್ಡ್ ಅಲ್ವಾ? ಸೊ ಇಲ್ಲಿ ದೇ ಆರ್ ಆಸ್ಕಿಂಗ್ ವಿಚ್ ಪಾರ್ಟ್ ಆಫ್ DNA. ಓಕೆನಾ? ವಿಚ್ ಪಾರ್ಟ್ ಆಫ್ DNA ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಫಾರ್ ಒನ್ ಪ್ರೋಟೀನ್ ಅಂತ ಹೇಳಿದ್ರೆ ದಟ್ ಈಸ್ ಅ ಜೀನ್. ಓಕೆನಾ? ಆ ಜೀನ್ ಅಂದ್ರೆ ಏನಪ್ಪಾ? Gene is a particular segment of DNA which provides information for one protein. ಸರಿನಾ? ಡೆಫಿನೇಷನ್ ಅದೇ ಇದೆ. ಓಕೆನಾ? ಜೀನ್ ನ ಡೆಫಿನೇಷನ್ ಇದು. ಓಕೆನಾ? ಜೀನ್ is a section of DNA which provides information for one protein. ಸರಿನಾ? ಸೊ ಇಲ್ಲಿ ಸರಿ ಉತ್ತರ ಯಾವುದು? ಜೀನ್. ಎಲ್ಲರೂ ಆನ್ಸರ್ ಮಾಡಬೇಕು. ಓಕೆನಾ? ಎಲ್ಲರೂ ಆನ್ಸರ್ ಮಾಡಬೇಕಪ್ಪ. ಸರಿನಾ? ಓಕೆ, ಸೊ ಈ ಕ್ವೆಶನ್ ಆಯ್ತಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ಹ್ಯೂಮನ್ಸ್, ಅಗೈನ್ ಈ ಕ್ವೆಶನ್ ಕೂಡ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಓದಿ ಕರೆಕ್ಟಾಗಿ ಆನ್ಸರ್ ಮಾಡಿ. ಸರಿನಪ್ಪ? ಇನ್ ಹ್ಯೂಮನ್ಸ್, ಇಫ್ ಜೀನ್ ಬಿ ಗಿವ್ಸ್ ಬ್ರೌನ್ ಐಸ್ ಅಂಡ್ ಜೀನ್ ಸ್ಮಾಲ್ ಬಿ ಗಿವ್ಸ್ ಬ್ಲೂ ಐಸ್, what will be the color of eyes of a persons having combinations capital B, small b, capital B, capital B? ಓಕೆನಾ? ಸೊ ಕ್ವೆಶನ್ ಅರ್ಥ ಆಯ್ತಾ ನಿಮಗೆ? ಸೊ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ, ಇನ್ ಹ್ಯೂಮನ್ ಬೀಯಿಂಗ್ಸ್ ಇಫ್ ಕ್ಯಾಪಿಟಲ್ ಬಿ ಜೀನ್, ನಾವು ಯೂಶುವಲಿ ಏನ್ ಮಾಡ್ತೀವಪ್ಪ, ಯಾವುದೇ ಒಂದು ಡಾಮಿನೆಂಟ್ ಜೀನ್ ಇದ್ದಾಗ ನಾವು ಅದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತೇವೆ, ಹೌದಾ? ಸೊ ಇಲ್ಲಿ ಕ್ಯಾಪಿಟಲ್ ಬಿ ಗಿವ್ಸ್, ಆಲ್ರೆಡಿ ಆನ್ಸರ್ ಮಾಡ್ತಾ ಇದ್ದೀರಾ, ಮಾಡಿ. ವೆರಿ ಗುಡ್, ವೆರಿ ಗುಡ್. ಓಕೆನಾ? ಗಿವ್ಸ್ ಬ್ರೌನ್ ಕಲರ್ ಅಂಡ್ ಸ್ಮಾಲ್ ಬಿ ಗಿವ್ಸ್ ಬ್ಲೂ ಕಲರ್. ಸೊ ನಮಗೆ ಇಲ್ಲೇ ಅರ್ಥ ಆಗೋಯ್ತು, ಬ್ರೌನ್ ಈಸ್ ಅ ಡಾಮಿನೆಂಟ್ ಜೀನ್, ಬ್ಲೂ ಈಸ್ ಅ ರಿಸೆಸಿವ್ ಜೀನ್ ಅಂತ. ಸೊ ಈಗ ಡಾಮಿನೆಂಟ್ ಜೀನು ಹೆಟಿರೋಸೈಗಸ್ ಕಂಡೀಷನ್ ಅಲ್ಲಿ ಇದೆ. ಇಂಥ ಕಂಡೀಷನ್ ಅಲ್ಲಿ ಕಣ್ಣುಗಳು ಹೇಗೆ ಕಾಣಿಸುತ್ತವೆ? ಬ್ರೌನ್ ಆಗಿ ಕಾಣಿಸುತ್ತಾ, ಬ್ಲೂ ಆಗಿ ಕಾಣಿಸುತ್ತಾ? ಬ್ರೌನ್ ಅಲ್ವಪ್ಪ, ಬ್ರೌನ್. ಸರಿನಾ?
So whether it is in homozygous condition or heterozygous condition, it will all dominant gene will always express, ನಾನು ಆಲ್ರೆಡಿ ಹೇಳ್ದೆ ಸರಿನಾ. ಸೊ ಹಾಗಾಗಿ ಹೆಟೆರೋಜೈಗಸ್ ಇದ್ರು ಬ್ರೌನೇನೆ, ಹೋಮೋಜೈಗಸ್ ಇದ್ರು ಬ್ರೌನೇನೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್. ಸೊ ಇಲ್ಲಿ ಆಪ್ಷನ್ ಸಿ ಬ್ರೌನ್ ಅಂಡ್ ಬ್ರೌನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ರಿಟರ್ನ್ ಎಕ್ಸ್ಪ್ಲೇನ್ ಸರ್, ರಿಟರ್ನ್ ಎಕ್ಸ್ಪ್ಲೇನ್ ಸರ್. ಸರಿ, ಓಕೆಪ್ಪ. ಸೊ ಇವಾಗ ನೋಡು, ಯಾವುದೇ ಒಂದು ಜೀನು ನಾವು ಕ್ಯಾಪಿಟಲ್ ಫಾರ್ಮ್ ನಲ್ಲಿ ಬರಿತಾ ಇದೀವಿ ಅಂತ ಹೇಳಿದ್ರೆ ವಿ ಸಿಂಪ್ಲಿ ರೆಪ್ರೆಸೆಂಟ್ ಇಟ್ ಆಸ್ ಡಾಮಿನೆಂಟ್ ಜೀನ್ ಅಂತ, ಹೌದಲ್ವಾ. ಇವಾಗ ನಾವು ಟಾಲ್ ಪ್ಲಾಂಟ್ಸ್ ವರ್ಸಸ್ ಡ್ವಾರ್ಫ್ ಪ್ಲಾಂಟ್ಸ್ ಕ್ರಾಸ್ ಮಾಡಿದ್ವಲ್ಲಪ್ಪ ಮಾನೋ ಹೈಬ್ರಿಡ್ ನಲ್ಲಿ, ಅಲ್ಲಿ ನಾವು ಟಾಲ್ ನ ಕ್ಯಾಪಿಟಲ್ ಟಿ ಅಂತ ರೆಫರ್ ಮಾಡಿದ್ರಲ್ವಾ, ಡಾಮಿನೆಂಟ್ ಜೀನ್ ಅಂತ ಹೇಳಿ. ಸೊ ನೀವೇನ್ ತಿಳ್ಕೊಳ್ಬೇಕು, ಡಾಮಿನೆಂಟ್ ಜೀನ್ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡುತ್ತೆ ಓವರ್ ರಿಸೆಸಿವ್ ಜೀನ್ ಅಂತ, ಸರಿನಾ. ಸೊ ಈಗ ಫಾರ್ ಎಕ್ಸಾಂಪಲ್ ಇದೇ ಕಂಡೀಷನ್ ನಲ್ಲಿ ಏನಾದ್ರು ಸ್ಮಾಲ್ ಬಿ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಯಾವ್ದಾಗಿರೋದು ಬಣ್ಣ ಬ್ಲೂ ಬಂದಿರೋದು, ಹೌದಲ್ವಾ. ಯಾಕಂದ್ರೆ ರಿಸೆಸಿವ್ ಕ್ಯಾರೆಕ್ಟರ್ಗಳು ಯಾವಾಗಲೂ ಹೋಮೋಜೈಗಸ್ ಕಂಡೀಷನ್ ನಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ಓಕೆನಪ್ಪ. ಸೊ ಇಲ್ಲಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಡಾಮಿನೆಂಟ್ ಜೀನ್ ಕ್ಯಾಪಿಟಲ್ ಬಿ, this person who is having the combination of capital B and small b will be having brown eyes. ಅರ್ಥ ಆಯ್ತಲ್ಲಪ್ಪ? ಓಕೆ, ಗಾಟ್ ಇಟ್. ಸರಿನಪ್ಪ. ಹಾ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್, ಅ ಕ್ರಾಸ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ರಿಸಲ್ಟ್ಸ್ ಇನ್ ಅ ರೇಷಿಯೋ ಆಫ್ 9:3:3:1 ಫಾರ್ 4 ಪಾಸಿಬಲ್ ಫಿನೋಟೈಪ್ಸ್ ಆಫ್ ದ ಪ್ರೋಜನಿ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ ವಾಟ್? ಎಲ್ಲಿ ನಮಗೆ 9:3:3:1 ರೇಷಿಯೋ ಸಿಗುತ್ತೆ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮಾನೋ ಹೈಬ್ರಿಡ್ ಕ್ರಾಸ್ ನಲ್ಲಿ ನಮಗೆ ಯಾವ ರೇಷಿಯೋ ಸಿಗುತ್ತೆ? ಫಿನೋಟೈಪಿಕ್ ರೇಷಿಯೋ ಅಂತ ಹೇಳಿದ್ರೆ ಫಿಸಿಕಲ್ ಅಪಿಯರೆನ್ಸಸ್ಗಳು ನಮಗೆ ಯಾವ ರೀತಿ ಕಾಣುತ್ತೆ? ಮಾನೋ ಹೈಬ್ರಿಡ್ ಕ್ರಾಸ್ ನಲ್ಲಿ 3:1 ಕಾಣುತ್ತೆ, ಹೌದಲ್ವಾ. 3 ಟಾಲ್ 1 ಡ್ವಾರ್ಫ್, ಓಕೆನಾ. ಅದೇ ಜೀನೋಟೈಪ್ ಬಂದ್ರೆ 1:2:1 ಬರುತ್ತೆ. ಮಾನೋ ಹೈಬ್ರಿಡ್ ಕ್ರಾಸ್ ಅನ್ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ನಮಗಿಲ್ಲಿ ಅವ್ರು ಕೇಳ್ತಾ ಇದ್ದಾರೆ 9:3:3:1 ಎಲ್ಲಿ ಬರುತ್ತೆ? ಡೈ ಹೈಬ್ರಿಡ್ ಕ್ರಾಸ್ ನಲ್ಲಿ ಬರುತ್ತೆ. ಡೈ ಹೈಬ್ರಿಡ್ ಕ್ರಾಸ್ ನಲ್ಲಿ ಫಿನೋಟೈಪಿಕ್ ರೇಷಿಯೋ 9:3:3:1 ಬರುತ್ತೆ. 9:3:3:1, ಸರಿನಾ. ದಿಸ್ ಇಸ್ ನಾಟ್ ಅ ಟೆಸ್ಟ್ ಕ್ರಾಸ್, ಓಕೆನಾ. ದಿಸ್ ಇಸ್ ನಾಟ್ ಕಮಿಂಗ್ ಇನ್ F1 ಜನರೇಷನ್. ಸೊ ಈ 3 ತಪ್ಪಾಗುತ್ತೆ. ಸರಿ ಉತ್ತರ ಡೈ ಹೈಬ್ರಿಡ್ ಕ್ರಾಸ್. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು, ಓಕೆನಾ. ಮಾನೋ ಹೈಬ್ರಿಡ್ ಕ್ರಾಸ್ ನಲ್ಲಿ ಯಾವ ರೀತಿಯ ಫಿನೋಟೈಪಿಕ್ ರೇಷಿಯೋ ಬರುತ್ತೆ, ಯಾವ ರೀತಿಯ ಜೀನೋಟೈಪಿಕ್ ರೇಷಿಯೋ ಬರುತ್ತೆ, ಸರಿನಾ. ಡೈ ಹೈಬ್ರಿಡ್ ಕ್ರಾಸ್ ನಲ್ಲಿ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ಇನ್ವಾಲ್ವ್ ಮಾಡಿರ್ತೀವಿ, ಮಾನೋ ಹೈಬ್ರಿಡ್ ನಲ್ಲಿ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಇನ್ವಾಲ್ವ್ ಮಾಡಿರ್ತೀವಿ. ಅರ್ಥ ಆಗ್ತಿದೆಯಲ್ಲ? ಒಂದೇ ಆನ್ಸರ್ ಬಂದಿದ್ದು, ಓಕೆನಾ. ನೀವು ಇನ್ನಷ್ಟು ಫೋಕಸ್ ಮಾಡಿ ಆನ್ಸರ್ ಮಾಡಬೇಕು, ಸರಿನಾ ಪುಟ್ಟ? ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣವಾ? ಎಲ್ಲರೂ ಇದ್ದೀರಲ್ವಾ? ಓಕೆ, ಹಾ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ಪೀಸ್ ಅ ಪ್ಯೂರ್ ಟಾಲ್ ಕ್ಯಾಪಿಟಲ್ ಟಿ. ಸಿ ಇಲ್ಲಿ ನೋಡಿ, ಅಗೈನ್ ಪ್ಯೂರ್ ಟಾಲ್, ಇದನ್ನ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಆಗ್ಲೇ ಯಾರು ಕೇಳಿದ್ರಿ, ನೀವು ಒಂದ್ಸತಿ ನೋಡ್ಕೊಳ್ಳಪ್ಪ, ಸರಿನಾ. ಈಸ್ ಕ್ರಾಸ್ಡ್ ವಿತ್ ಅ ಪ್ಯೂರ್ ಶಾರ್ಟ್ ಪ್ಲಾಂಟ್, ಸ್ಮಾಲ್ ಟಿ ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ, ಸರಿನಾ ಪುಟ್ಟ. ದ ರೇಷಿಯೋ ಆಫ್ ಪ್ಯೂರ್ ಪ್ಲಾಂಟ್ಸ್ ಟು ಪ್ಯೂರ್ ಶಾರ್ಟ್ ಪ್ಲಾಂಟ್ ಇನ್ ದ F2 ಜನರೇಷನ್ ಈಸ್. ನೋಡಿ, ಈ ಕ್ವೆಶನ್ ಅನ್ನ ನೀವು ಸರಿಯಾಗಿ ಓದ್ಕೊಳ್ಬೇಕು. ಇನ್ ಪೀಸ್ ಅ ಪ್ಯೂರ್ ಟಾಲ್ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ಪ್ಯೂರ್ ಶಾರ್ಟ್ ಪ್ಲಾಂಟ್, ಓಕೆನಾ. ದ ರೇಷಿಯೋ ಆಫ್ ಪ್ಯೂರ್ ಟಾಲ್ ಪ್ಲಾಂಟ್ಸ್ ಟು ಪ್ಯೂರ್ ಶಾರ್ಟ್ ಪ್ಲಾಂಟ್ಸ್ ಇನ್ F2 ಜನರೇಷನ್ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸರಿನಾ. ಸೊ ಇಲ್ಲಿ ಇದೇನೇ ಕನ್ಫ್ಯೂಷನ್, ಓಕೆನಾ. ಇನ್ನೊಂದ್ಸರ್ತಿ ಓದಿ ಕ್ವೆಶನ್ ಅನ್ನ ನೋಡಿ, ಇನ್ನೊಂದ್ಸರ್ತಿ ಓದಿ, ಆಮೇಲೆ ಆನ್ಸರ್ ಮಾಡಿ. ಪ್ಯೂರ್ ಟಾಲ್ ಪ್ಲಾಂಟ್ಸ್ ಕ್ರಾಸ್ಡ್ ವಿತ್ ಪ್ಯೂರ್ ಡ್ವಾರ್ಫ್ ಪ್ಲಾಂಟ್. ದ ರೇಷಿಯೋ ಆಫ್ ಪ್ಯೂರ್ ಟಾಲ್ ಪ್ಲಾಂಟ್ಸ್ ಟು ಪ್ಯೂರ್ ಶಾರ್ಟ್ ಪ್ಲಾಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ಫಿನೋಟೈಪಿಕ್ ರೇಷಿಯೋ, ದೇ ಆರ್ ನಾಟ್ ಆಸ್ಕಿಂಗ್ ಜೀನೋಟೈಪಿಕ್ ರೇಷಿಯೋ. ಕೇವಲ ಪ್ಯೂರ್ ಟಾಲ್ ಪ್ಲಾಂಟ್ಸ್ಗಳು ಮತ್ತೆ ಪ್ಯೂರ್ ಡ್ವಾರ್ಫ್ ಪ್ಲಾಂಟ್ಸ್ಗಳ ಮಧ್ಯೆ ಇರುವಂತಹ ರೇಷಿಯೋ ಏನು ಅಂತ ಕೇಳ್ತಾ ಇದ್ದಾರೆ, ಸರಿನಾ. ನಾನು ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡಲಿಕ್ಕೆ ಪೊನೆಟ್ ಸ್ಕ್ವೇರ್ ಅನ್ನ ಹಾಕೊಂಡು ಮಾಡ್ತೀನಿ, ಸರಿನಪ್ಪ. ಓಕೆ, ಸೊ ಈಗ ನಮಗೆ ಆಲ್ರೆಡಿ ಗೊತ್ತಿದೆ. ಫಸ್ಟ್ ಜನರೇಷನ್ ನಾನು ನೋಡ್ಬಿಡೋಣ. ಕ್ಯಾಪಿಟಲ್ ಟಿ ತಗೊಂಡಿದ್ದೀನಿ ಇಲ್ಲಿ, ಸರಿನಾ. ಓಕೆ, ಇಲ್ಲಿ ತಗೊಂಡ್ಬಿಡ್ತೀನಿ. ನಿಮಗೆ ಇನ್ನೊಂದ್ಸರ್ತಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ. ಓಕೆ ನೋಡೋಣ. ನೀವು ಎಲ್ಲರೂ ಆನ್ಸರ್ ಮಾಡಿರಿ,
ಬಿ ಆಗಿರಲಿ, ಡಿ ಆಗಿರಲಿ, ಎ ಆಗಿರಲಿ, ಯಾವ ಆನ್ಸರ್ ಕರೆಕ್ಟ್ ಬರುತ್ತೆ ಅಂತ ನೋಡೋಣ. ಸರಿನಪ್ಪ? ಓಕೆ. ಸೊ ಪುನೆಟ್ ಸ್ಕ್ವೇರ್ ಹಾಕೊಂಡ್ಬಿಡೋಣ. ಓಕೆ. ಸೊ ಇಲ್ಲಿ ನಾನು ಕ್ಯಾಪಿಟಲ್ ಟಿ ತಗೊಳ್ತಾ ಇದ್ದೀನಿ, ಸ್ಮಾಲ್ ಟಿ ತಗೊಳ್ತಾ ಇದ್ದೀನಿ, ಸ್ಮಾಲ್ ಟಿ ತಗೊಳ್ತಾ ಇದ್ದೀನಿ. ಸರಿನಾ? ಸೊ ಇದು F1 ಅಂತ ಇಟ್ಕೊಳ್ಳೋಣಪ್ಪ. ಸೊ ಇಲ್ಲಿ ಎಲ್ಲ F1ಗಳು ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಬಂತು. ಇದು F1 ಜನರೇಷನ್ ಆಯಿತು ಅಲ್ವಾ? ಸೊ ಈಗ F2 ಮಾಡೋಣ. ಸರಿನಾ? F2 ಮಾಡಿ ನೋಡೋಣ. ಸೊ F2ನಲ್ಲಿ ಒನ್ಸ್ ಅಗೇನ್ ಪುನೆಟ್ ಸ್ಕ್ವೇರ್ ಹಾಕೊಳ್ಳಿ. ಓಕೆನಾ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ವರ್ಸಸ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸರಿನಾ? ಸೊ ಈಗ ಅಗೇನ್ ಕ್ರಾಸ್ ಮಾಡಿ. ನಮಗೆ ಆಲ್ರೆಡಿ ಗೊತ್ತಿದೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ. ಓಕೆನಾ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ದಿಸ್ ಆ್ಯಂಡ್ ದಿಸ್. ಅಗೈನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅಗೈನ್ ಸ್ಮಾಲ್ ಟಿ ಸ್ಮಾಲ್ ಟಿ. ಇಲ್ಲಿ ಎಷ್ಟು ಪ್ಯೂರ್ ಟಾಲ್ ಪ್ಲಾಂಟ್ಸ್ ಇದೆ, ಎಷ್ಟು ಪ್ಯೂರ್ ಡ್ವಾರ್ಫ್ ಪ್ಲಾಂಟ್ಸ್ ಇದೆ? ಸರ್ 9th ಕ್ಲಾಸ್ CBSE ಸಿಲೆಬಸ್ ಕ್ವೆಶನ್ ಆಸ್ಕ್ ಸರ್. ಓ ಶಿವಲೀಲಾ, ಈಗ ನಾವು 10th ಕ್ಲಾಸ್ಗೆ ಲೈವ್ ಮಾಡ್ತಾ ಇದ್ದೀನಿ ಪುಟ. ನೆಕ್ಸ್ಟ್ 9thಗೂ ಮಾಡ್ತೀನಿ. ಓಕೆನಾ? ಈಗ ಆನ್ಸರ್ ಮಾಡಿ, ಈಗ ಆನ್ಸರ್ ಮಾಡಿ. ಎಷ್ಟು ಪ್ಯೂರ್ ಟಾಲ್ ಪ್ಲಾಂಟ್ ಇದೆ, ಎಷ್ಟು ಪ್ಯೂರ್ ಡ್ವಾರ್ಫ್ ಪ್ಲಾಂಟ್ ಇದೆ? ಒಂದು ಪ್ಯೂರ್ ಟಾಲ್ ಪ್ಲಾಂಟ್ ಇದೆ. ನಂತರ ಬರೋದು ಇದು ಪ್ಯೂರ್ ಟಾಲ್ ಪ್ಲಾಂಟ್ ಅಲ್ಲ, ಹೆಟಿರೋಸೈಗಸ್ ಟಾಲ್ ಪ್ಲಾಂಟ್ಸ್. ಹೌದಲ್ವಾ? ಹಾಗೆ ನೆಕ್ಸ್ಟ್ ಉಳ್ಕೊಂಡಿರೋದು ಒಂದು ಪ್ಯೂರ್ ಡಾರ್ಫ್ ಪ್ಲಾಂಟ್. 1:2:1 ರೇಷಿಯೋನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ರೆ ಮುಗ್ದೋಗ್ಬಿಟ್ಟಿರೋದು. ಒಂದು ಪ್ಯೂರ್ ಟಾಲ್ ಹೋಮೋಸೈಗಸ್ ಟಾಲ್, ಎರಡು ಹೆಟಿರೋಸೈಗಸ್ ಟಾಲ್, ಒಂದು ಹೋಮೋಸೈಗಸ್ ಟಾಲ್. ಅವ್ರು ಕೇಳಿರೋ ಕ್ವೆಶನ್ ಏನು? ಪ್ಯೂರ್ ಟಾಲ್ ಪ್ಲಾಂಟ್ಸ್ಗೆ ಮತ್ತೆ ಪ್ಯೂರ್ ಶಾರ್ಟ್ ಪ್ಲಾಂಟ್ಸ್ಗೆ ಇರುವಂತ ರೇಷಿಯೋ ಏನು ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದ ಉತ್ತರ ಸಿ, 1:1. ಆಪ್ಷನ್ ಸಿ, 1:1. ಅರ್ಥ ಆಯ್ತಲ್ಲಪ್ಪ? ಬೇರೆಯವರೆಲ್ಲರೂ ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ರಾಮಕೃಷ್ಣ, ಬಾಕಿಯವರೆಲ್ಲ ಹೋಗ್ಬಿಟ್ರಾ? ಇದ್ದೀರಾ? ಪರವಾಗಿಲ್ಲ, ನೀವು ತಪ್ಪು ಆನ್ಸರ್ ಮಾಡಿದ್ರೂ ಕೂಡ ತೊಂದರೆ ಇಲ್ಲ, ಆನ್ಸರ್ ಮಾಡಿ. ಸರಿನಾ? ಎಲ್ಲರೂ ಇದ್ದೀರೇನ್ರೋ? ಅದರ್ಸ್, ರೇಖಾ, ಬಸವರಾಜ್, ಐಶ್ವರ್ಯ, ಇದ್ದೀರಾ? ಕೊನೆವರೆಗೂ ಇರಿ. ಓಕೆ ಓಕೆ, ಅರ್ಥ ಆಗ್ತಿದೆಯಲ್ಲಪ್ಪ ನಿಮಗೆ? ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆ. ಸೊ ಈಗ ಆನ್ಸರ್ ನಿಮಗೆ ಗೊತ್ತಾಗಿದೆ. ಇದೇ ರೀತಿ ನಿಮಗೇನಾದರೂ ಕನ್ಫ್ಯೂಷನ್ಸ್ ಬಂದರೆ ನೀವು ಜಸ್ಟ್ ಈ ಪುನೆಟ್ ಸ್ಕ್ವೇರನ್ನು ಹಾಕ್ಕೊಂಬಿಡಿ. ಓಕೆನಾ? ನಿಮಗೆ ಜ್ಞಾಪಕ ಇದ್ದಿದ್ದರೆ ನೀವು ಈಸಿಯಾಗಿ 1:2:1 ಜ್ಞಾಪಕ ಮಾಡಿಕೊಂಡು ನೀವು ಆನ್ಸರ್ ಮಾಡಿಬಿಡ್ಬೋದಾಗಿತ್ತು. ಸ್ವಲ್ಪ ಕನ್ಫ್ಯೂಸ್ ಆಯ್ತಲ್ವಾ? ಸೊ ಅಂಥ ಸಮಯದಲ್ಲಿ ನೀವು ಪುನೆಟ್ ಸ್ಕ್ವೇರನ್ನು ಹಾಕ್ಕೊಂಬಿಡಿ, ಅವಾಗ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಅಕ್ವೈರ್ಡ್ ಬಟ್ ನಾಟ್ ಇನ್ಹೆರಿಟೆಡ್? ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅಕ್ವೈರ್ ಆಗುತ್ತವೆ ಬಟ್ ಕೆನ್ ನಾಟ್ ಬಿ ಇನ್ಹೆರಿಟೆಡ್ ಅಂತ ಕೇಳ್ತಾ ಇದ್ದಾರೆ. ಯಾವುದು ಜನರೇಷನ್ ಇಂದ ಜನರೇಷನ್ಗೆ ಪಾಸ್ ಆನ್ ಆಗೋಲ್ಲ, ಯಾವುದು ತಮ್ಮ ಲೈಫ್ ಸ್ಪ್ಯಾನ್ ನಲ್ಲಿ ಎಕ್ಸ್ಪೀರಿಯನ್ಸ್ ನಿಂದಾಗಿ ಅಕ್ವೈರ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವುದು ಅಕ್ವೈರ್ ಆಗುತ್ತೆ? ಕಲರ್ ಆಫ್ ದ ಸ್ಕಿನ್ ಅಕ್ವೈರ್ ಆಗುತ್ತೋ ಅಥವಾ ಜೆನೆಟಿಕ್ ಟ್ರಾನ್ಸ್ಮಿಷನ್ ಆಗುತ್ತೋ? ದಿಸ್ ಕ್ಯಾನ್ ಬಿ ಇನ್ಹೆರಿಟೆಡ್ ಅಲ್ವಾ? ಓಕೆನಾ? ಕಲರ್ ಆಫ್ ದ ಸ್ಕಿನ್ ಕ್ಯಾನ್ ಬಿ ಇನ್ಹೆರಿಟೆಡ್. ದಿಸ್ ಇಸ್ ನಾಟ್ ಅನ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಹೌದಲ್ವಾ? ಸ್ಕಿನ್ ಕಲರ್ ಈಸ್ ಡಿಪೆಂಡೆಂಟ್ ಆನ್ ಜೀನ್ಸ್ ಕಣೋ. ಓಕೆನಾ? ಸೈಜ್ ಆಫ್ ದ ಬಾಡಿ, ಸೈಜ್ ಆಫ್ ದ ಬಾಡಿ, ವೆದರ್ ದ ಸೈಜ್ ಆಫ್ ದ ಬಾಡಿ ಇಸ್ ಡಿಪೆಂಡೆಂಟ್ ಆನ್ ಜೀನ್ಸ್ ಆರ್ ನಾಟ್? ನೋ. ಸಿ, ಇವಾಗ ನೀವು ಸೈಜ್ ಆಫ್ ದ ಬಾಡಿ ಚೆನ್ನಾಗಿ ತಿಂದ್ರಿ ಅಂತ ಇಟ್ಕೊಳ್ಳಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ದಪ್ಪ ಹೋಗ್ಬಿಡ್ತೀರಾ. ನೀವು ದಪ್ಪ ಆಗಿದ್ದೀರ ಅನ್ ಮಾತ್ರಕ್ಕೆ, ಅಥವಾ ನಮ್ಮ ತಂದೆ ತಾಯಿ ದಪ್ಪ ಇದ್ದಾರೆ ಅನ್ ಮಾತ್ರಕ್ಕೆ ಮಕ್ಕಳು ದಪ್ಪನೇ ಹುಟ್ಟುತ್ತಾರೆ ಅಂತ ಏನಾದ್ರು ನೋಡಿದ್ದೀರಾ? ಇಲ್ಲ ಅಲ್ವಾ? ಹಂಗಾಗಲ್ಲ ಅಲ್ವಾ? ಅಥವಾ ಪೇರೆಂಟ್ಸು ತುಂಬ ಸಣ್ಣ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಮಕ್ಕಳು ಕೂಡ ಸಣ್ಣದಾಗೆ ಹುಟ್ಟುತ್ತಾರೆ ಅಂತ ಯಾರಾದ್ರೂ ನೋಡಿದ್ದೀರಾ? ಇಲ್ಲ ಅಲ್ವಾ? ಸೊ ಇಲ್ಲಿ ಸೈಜ್ ಆಫ್ ದ ಬಾಡಿ ಇದೆಯಲ್ಲ, ದಿಸ್ ಈಸ್ ನಾಟ್ ಇನ್ಹೆರಿಟೆಡ್. ಇದು ನಾವು ಅಕ್ವೈರ್ ಮಾಡ್ಕೊಳ್ಳುವಂಥ ಕ್ಯಾರೆಕ್ಟರ್. ಇಟ್ ಡಿಪೆಂಡ್ಸ್ ಆನ್ ಫಿಸಿಯಾಲಜಿ. ನಾವು ಹೇಗೆ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಾವು ಹೇಗೆ ಆಹಾರವನ್ನು ತಿಂತೇವೆ, ನಮ್ಮ ಬಾಡಿ ಹೇಗೆ ವೆಯ್ಟನ್ನು ಗೇನ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಿಸ್ ಇಸ್ ನಾಟ್ ಇನ್ಹೆರಿಟೆಡ್. ಅದೇ ಕಲರ್ ಆಫ್ ದ ಸ್ಕಿನ್ ಈಸ್ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ಸ್. ಹೌದಾ? ಹಾಗೆ ಕಲರ್ ಆಫ್ ದ ಐಸ್ ಈಸ್ ಇನ್ಹೆರಿಟೆಡ್. ಓಕೆನಾ? ಟೆಕ್ಸ್ಚರ್ ಆಫ್ ಹೇರ್, ವೆದರ್ ವಿ ಹ್ಯಾವ್ ಸ್ಟ್ರೇಟ್ ಹೇರ್ ಆರ್ ಕರ್ಲಿ ಹೇರ್, ಡಿಪೆಂಡ್ಸ್ ಆನ್ ಜೀನ್ಸ್. ಸರಿನಾ? ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಅಕ್ವೈರ್ಡ್ ನಾಟ್ ಇನ್ಹೆರಿಟೆಡ್ ಅಂತ ಕೇಳಿದಾರಲ್ವಪ್ಪ. ಸೊ ಅದಕ್ಕೆ ಸರಿ ಉತ್ತರ ಸೈಜ್ ಆಫ್ ದ ಬಾಡಿ
ಕ್ಯಾನ್ ಬಿ ಅಕ್ವೈರ್ಡ್ ಬಟ್ ನಾಟ್ ಇನ್ಹೆರಿಟೆಡ್. ಅರ್ಥ ಆಯ್ತಲ್ಲಪ್ಪ? ಓಕೆನಾ? ಓಕೆ. ಸೊ ಯಾ, ಸ್ಟೇ ವಿತ್ ಮೀ. ನಿಮಗೆ ಡೌಟ್ಸ್ ಇದ್ರೂ ಕೂಡ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಓಕೆನಾ? ಇಫ್ ಇನ್ ಕೇಸ್ ಯು ಹ್ಯಾವ್ ಡೌಟ್ಸ್, ಕ್ಲಾರಿಫೈ ವಿತ್ ಮೀ. ಓಕೆನಪ್ಪ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ. ಅಗೈನ್ ಕ್ರಾಸ್. ಓಕೆನಾ? ನೀವೊಂದು ನೋಟ್ಸ್ ಇಟ್ಕೊಂಡಿದ್ರೆ ಇನ್ನೂ ಒಳ್ಳೇದು. ಓಕೆನಾ? 2 pink colored flowers on crossing resulted in 1 red, 2 pink and 1 white flower progeny. ಓಕೆನಾ? ದ ನೇಚರ್ ಆಫ್ ದ ಕ್ರಾಸ್ ವಿಲ್ ಬಿ, ನಾವು ಮಾನೋಹೈಬ್ರಿಡ್ ಕ್ರಾಸ್ ಅನ್ನ ಮಾಡಿದಾಗ ನಮಗೆ 1:2:1 ಎಲ್ಲಿ ಬಂತು? F2 ಜನರೇಷನ್ ನಲ್ಲಿ ಬಂತು. ಹೌದಲ್ವಾ? F2 ಜನರೇಷನ್ ನಲ್ಲಿ ನಾವು ಏನ್ ಮಾಡಿದ್ವಿ? ಸೆಲ್ಫ್ ಪಾಲಿನೇಷನ್ ಮಾಡಿದ್ವಾ? ಕ್ರಾಸ್ ಪಾಲಿನೇಷನ್ ಮಾಡಿದ್ವಾ? ಸಿ, ಇವಾಗ ನಾವು ಮಾನೋಹೈಬ್ರಿಡ್ ಕ್ರಾಸ್ ಮಾಡುವಾಗ ಫಸ್ಟ್ ಪ್ಯೂರ್ ಬ್ರೀಡ್ಸ್ಗಳನ್ನ ಸೆಲ್ಫ್ ಪಾಲಿನೇಟ್ ಮಾಡಿ ಸೆಕೆಂಡ್ F2 ಜನರೇಷನ್ ನಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡೋದ್ರ ಮೂಲಕ ನಾವು ಪ್ರೋಜನಿನ ಪಡ್ಕೊಂಡಿದ್ವಿ. ಹೌದಲ್ವಾ? ಸೊ ಆಗ ನಮಗೆ 1:2:1 ಬಂದಿತ್ತು. ಸರಿನಾ? ಸೊ ಇಲ್ಲಿ ಆಪ್ಷನ್ ಕೊಟ್ಟಿರೋದನ್ನ ನೋಡಿ. ಡಬಲ್ ಫರ್ಟಿಲೈಸೇಷನ್ ಸರಿ ಉತ್ತರ ಆಗಲ್ಲ, ಸೆಲ್ಫ್ ಪಾಲಿನೇಷನ್ ಆಗಲ್ಲ. ಇದೇ F1 ನಲ್ಲಿ ನಾವು ಸೆಲ್ಫ್ ಪಾಲಿನೇಷನ್ ಮಾಡಿದ್ವಿ. ಸರಿನಾ? ಸೊ ಇಲ್ಲಿ ನಮಗೆ 1:2:1 ಬಂದಿದ್ದು ನಾವು ಕ್ರಾಸ್ ಪಾಲಿನೇಷನ್ ಮಾಡಿದಾಗ. ಹೌದಲ್ವಪ್ಪ? ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಸಿ, ಕ್ರಾಸ್ ಪಾಲಿನೇಷನ್. ವಿನೀತ್ ಎಲ್ಲದ ಆನ್ಸರ್ ಮಾಡ್ತಾ ಇದ್ದಾರೆ. ಎಲ್ಲರೂ, ಐಶ್ವರ್ಯ ಹೋಗ್ಬಿಟ್ರಾ? ಬಾಕಿಯವರು ಹೋಗ್ಬಿಟ್ರಾ ಆಲ್ರೆಡಿ? ಅದರ್ಸ್, ಬಸವರಾಜ್, ಶಿವಲೀಲಾ, ಯಶೋಧ, ರೇಖಾ, ರಾಮಕೃಷ್ಣ, ಆಲ್ ಆರ್ ದೇರ್? ಓಕೆ. ಸೊ ಇಲ್ಲಿ ಅರ್ಥ ಆಯ್ತಲ್ಲ ನಿಮಗೆ? ಆಪ್ಷನ್ ಸಿ, ಕ್ರಾಸ್ ಪಾಲಿನೇಷನ್ ಅಥವಾ ಕ್ರಾಸ್ ಫರ್ಟಿಲೈಸೇಷನ್ ಇಸ್ ದ ಆನ್ಸರ್, ಕರೆಕ್ಟ್ ಆನ್ಸರ್. ಇದೀನಿ ಸರ್. ಓಕೆ ಸರಿ. ಸೊ ಕೊನೆವರೆಗೂ ಇರಿ. ಓಕೆನಾ? ಬೇಗ ಮುಗಿಸೋಣ, ಡೋಂಟ್ ವರಿ. ಓಕೆನಾ? ಅದರ್ಸ್ ಬೇರೆ ಎಲ್ಲರೂ ಇದ್ದೀರಪ್ಪ? ಹೋಗಿ ಬರ್ತಾ ಇದ್ದೀರಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ 2 ವರ್ಷನ್ಸ್ ಆಫ್ ಅ ಟ್ರೇಟ್ ಆರ್ ಅ ಕ್ಯಾರೆಕ್ಟರ್ which brought in by the male and female gametes are situated on. ಇದು ಸಿಂಪಲ್ ಆನ್ಸರ್, ನೀವು ಅರ್ಥ ಮಾಡ್ಕೊಳ್ಬೇಕಿರೋದು. ನಿಮಗೆ ಒಂದು ಜೀನ್ಗೆ 2 ಆಲ್ಟರ್ನೇಟಿವ್ ಫಾರ್ಮ್ಸ್ ಇದೆ ಅಂತ ಗೊತ್ತಲ್ವಾ? ಆ 2 ವರ್ಷನ್ಸ್ ಆಫ್ ಅ ಕ್ಯಾರೆಕ್ಟರ್, ಆ 2 ವರ್ಷನ್ಸ್ ಆಫ್ ಅ ಜೀನ್, ವೇರ್ ಎಕ್ಸಾಕ್ಟ್ಲಿ ದೇ ಆರ್ ಫೌಂಡ್ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಒಂದು ತಾಯಿಯಿಂದ ಬಂದಿರುತ್ತೆ, ಒಂದು ಕ್ರೋಮೋಸೋಮ್ ತಾಯಿಯಿಂದ ಬಂದಿರುತ್ತೆ, ಇನ್ನೊಂದು ಕ್ರೋಮೋಸೋಮ್ ತಂದೆಯಿಂದ ಬಂದಿರುತ್ತೆ. ಈ ಜೀನ್ಸ್ಗಳ ಮೇಲೆ ಈ ಕ್ರೋಮೋಸೋಮ್ಸ್ಗಳ ಮೇಲೆ ಆ ಜೀನ್ಸ್ಗಳು ಇರುತ್ತವಲ್ಲ. ಓಕೆ. ಸೊ ಇಲ್ಲಿ ನೋ. ಸರಿ ಉತ್ತರ ಯಾವುದು ನೋಡೋಣ. 2 ಡಿಫ್ರೆಂಟ್ ಕ್ರೋಮೋಸೋಮ್ಸ್ ಮೇಲೆ ಇರುತ್ತಾ ಈ ಅಲ್ಲೆಲ್ಸ್ಗಳು? ನೋ, ದೇ ಆರ್ ನಾಟ್ ಫೌಂಡ್ ಆನ್ ದ 2 ಡಿಫ್ರೆಂಟ್ ಕ್ರೋಮೋಸೋಮ್ಸ್. ದೇ ಆರ್ ನಾಟ್ ಇವನ್ ಫೌಂಡ್ ಆನ್ ಸೆಕ್ಸ್ ಕ್ರೋಮೋಸೋಮ್ಸ್. ಸೆಕ್ಸ್ ಕ್ರೋಮೋಸೋಮ್ಸ್ ಮೇಲೆ ಅಲ್ಲ. ಓಕೆನಾ? ಎನಿ ಕ್ರೋಮೋಸೋಮ್ಸ್. ಇದು ಕೂಡ ಸರಿ ಉತ್ತರ ಆಗಲ್ಲ. ಬಟ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಪ್ಪ. ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ನಮಗೆ ಯಾವುದೇ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅರ್ಧ ಭಾಗ ತಂದೆಯಿಂದ ಬರುತ್ತೆ, ಅರ್ಧ ಭಾಗ ತಾಯಿಯಿಂದ ಬರುತ್ತಲ್ವಪ್ಪ. ಸೊ ಹಾಗಾಗಿ ನಮ್ಮಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಇದೆ ಅಂತ ಇಟ್ಕೊಳ್ಳಿ. ನಮಗಿಲ್ಲಿ ಯಾವುದೋ ಒಂದು 20th ಪೇರ್ ಇದೆ ಅಂತ ಇಟ್ಕೊಳ್ಳಿ. ಈ 20th ಪೇರ್ ಮೇಲೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಕಾರಣವಾಗುವಂತಹ 2 ವರ್ಷನ್ಸ್ಗಳು ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಒಂದು ಕಂಡು ಬಂದ್ರೆ ಇಲ್ಲಿ ಒಂದು ಕಂಡು ಬರುತ್ತೆ, ಆ ರೀತಿಯಾಗಿ. ಸೊ ಈ ಎರಡನ್ನು ಯಾವ ಕ್ರೋಮೋಸೋಮ್ಸ್ಗಳು ಒಂದೇ ರೀತಿಯ ಸೈಜ್, ಒಂದೇ ರೀತಿಯ ಶೇಪ್ಗಳನ್ನು ಹೊಂದಿರುತ್ತವೋ ಅಂಥ ಕ್ರೋಮೋಸೋಮ್ಸ್ಗಳನ್ನು ನಾವು ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಅಂತ ಹೇಳಿ ಕರೀತೇವೆ. ಸೊ ನಮಗೆ ಬೇಕಿರುವಂಥ ನಮ್ಮ ಒಂದು ಜೀನ್ನ 2 ವರ್ಷನ್ಸ್ಗಳು ಈ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳ ಮೇಲೆ ಕಂಡು ಬರುತ್ತವೆ. ಓಕೆನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಇಫ್ ಇಟ್ ವಾಸ್ ಫೌಂಡ್ ಆನ್ ಸೆಕ್ಸ್ ಕ್ರೋಮೋಸೋಮ್, ಒಂದು ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರಬೇಕಿತ್ತು, ಒಂದು ವೈ ಕ್ರೋಮೋಸೋಮ್ ಮೇಲೆ ಇರಬೇಕಿತ್ತು. ಓಕೆನಾ? ಒಂದು ಕೇವಲ ಹೆಣ್ಮಕ್ಳಲ್ಲಿ ಕಾಣಿಸ್ಬೇಕಿತ್ತು, ಒಂದು ಕೇವಲ ಗಂಡ್ಮಕ್ಳಲ್ಲಿ ಕಾಣಿಸ್ಬೇಕಿತ್ತು. ಓಕೆನಾ? ಈಗ ಹೈಟ್ ಅನ್ನೋ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡ್ರೆ ಎರಡರಲ್ಲೂ ಕಾಣುತ್ತಲ್ವಾ? ಗಂಡ್ಮಕ್ಳಲ್ಲಿ ಕಾಣುತ್ತೆ, ಹೆಣ್ಮಕ್ಳಲ್ಲಿ ಕಾಣುತ್ತೆ. ಹೌದಲ್ವಾ? ಸೊ
ಇಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಯಾವ ಕ್ರೋಮೋಸೋಮ್ಸ್ಗಳು ಇವಾಗ ನಮಗೆ ನಮ್ಮ ಬಾಡಿಯಲ್ಲಿ 23 ಪೇರ್ ಕ್ರೋಮೋಸೋಮ್ ಇದೆಯಲ್ಲಪ್ಪ. ಫಸ್ಟ್ ಪೇರ್ ಇದೆಯಲ್ಲ, ಎರಡು ಒಂದೇ ರೀತಿಯ ಶೇಪ್ ಅಂಡ್ ಸೈಜ್ ಅನ್ನ ಹೊಂದಿದ್ದಾವೆ. ಸೆಕೆಂಡ್ ಪೇರ್ ಎರಡು ಒಂದೇ ರೀತಿ ಸೈಜ್ ಅಂಡ್ ಶೇಪ್ ಅನ್ನ ಹೊಂದಿದ್ದಾವೆ. ಓಕೆನಾ, ಆ ರೀತಿಯಾಗಿ ಯೋಚನೆ ಮಾಡಬೇಕು. ಓಕೆನಾ, ಸೊ ಈ ಹೋಮೋಲೋಗಸ್ ಕ್ರೋಮೋಸೋಮ್ ಆ ರೀತಿಯಾದ ರಚನೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ, ಹೋಮೋಲೋಗಸ್ ಕ್ರೋಮೋಸೋಮ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ಅರ್ಥ ಆಗ್ತಿದೆಯಲ್ಲಪ್ಪ. ಇನ್ನೂ ಕನ್ಫ್ಯೂಷನ್ಸ್ ಇದ್ರೆ ಒಂದು ಸರ್ತಿ ನೀವು ಆ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಡೆಫಿನೇಷನ್ ಕೂಡ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡುವ. ಓಕೆ, ದ ನಂಬರ್ ಆಫ್ ಪೇರ್ಸ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಇನ್ ದ ಝೈಗೋಟ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಇಲ್ಲಿ ನಂಬರ್ ಆಫ್ ಪೇರ್ಸ್ ಆಫ್ ಅ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ಗಳು ಕಂಡು ಬರುತ್ತೆ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ? ಆಪ್ಷನ್ ಸಿ. ಓಕೆ ಓಕೆ ಮರ್ಕಂಡಪ್ಪ, ಓಕೆ, 2 ಪೇರ್ ಆಫ್ ಕ್ರೋಮೋಸೋಮ್ ಕಂಡು ಬರುತ್ತಾ? ನೋ. 3 ಪೇರು? ನೋ. 1 ಪೇರ್ ಅಂದ್ರೆ ಎಷ್ಟಪ್ಪ? 2 ಕ್ರೋಮೋಸೋಮ್ ಇದೆ ಅಂತ ಅರ್ಥ ಅಲ್ವಾ? 1 ಪೇರ್ ಆಫ್ ಕ್ರೋಮೋಸೋಮ್ಸ್ ಕಂಡು ಬರುತ್ತೆ ನಮಗೆ. ನಮ್ಮ ದೇಹದಲ್ಲಿ ಇರೋದು ಒಟ್ಟು 46 ಕ್ರೋಮೋಸೋಮ್ ಅಥವಾ 23 ಪೇರ್. ವೆರಿ ಸಿಂಪಲ್ ಆನ್ಸರ್. ಈ ರೀತಿಯಾದ ಕ್ವೆಶನ್ಸ್ಗಳು ನಿಮಗೆ ಬಂದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. 1 ಮಾರ್ಕನ್ನು ತುಂಬಾ ಈಸಿಯಾಗಿ ಪಡ್ಕೊಳ್ಬಹುದು. ಅದೇ ಸೆಕ್ಸ್ ಡಿಟರ್ಮಿನೇಷನ್ ಈ ರೀತಿಯಾದ ಕ್ವೆಶನ್ಸ್ಗಳನ್ನ ನಿಮಗೆ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳುವಂತ ಸಾಧ್ಯತೆ ಇರುತ್ತೆ ಅಲ್ವಾ? ಸೊ ಅಂತ ಸಂದರ್ಭಗಳಲ್ಲಿ ಕೂಡ ನೀವು ಆನ್ಸರ್ ಮಾಡಬಹುದು. ಓಕೆನಾ, ಸೊ 4 ಕೂಡ ಸರಿ ಉತ್ತರ ಆಗಲ್ಲ. ಅದೇ ಅವ್ರು ಏನಾದ್ರು ಜಸ್ಟ್ ಈ ಪೇರ್ ಅನ್ನೋ ವರ್ಡ್ ಅನ್ನ ತೆಗೆದಾಕ್ಬಿಟ್ಟು ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂತ ಕೇಳ್ಬಿಟ್ಟಿದ್ದೀರಾ, ಏನ್ ಆನ್ಸರ್ ಮಾಡ್ತಿದ್ರಿ? 2 ಅಂತ ಆನ್ಸರ್ ಮಾಡ್ತಾ ಇದ್ರಿ, ಹೌದಲ್ವಾ? ಅವ್ರು ಕೇಳ್ತಾ ಇರೋದು ನಂಬರ್ ಆಫ್ ಪೇರ್ ಅಂತ ಕೇಳ್ತಾ ಇದಾರಲ್ಲ, ಹಾಗಾಗಿ 1 ಪೇರ್ ಅಂತ ಬರಿಬೇಕು. ಜಸ್ಟ್ ನಂಬರ್ ಅಂತ ಹೇಳಿದ್ರೆ 2 ಕ್ರೋಮೋಸೋಮ್ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ವೆರಿ ಸಿಂಪಲ್. ಓಕೆನಪ್ಪ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಇದೆ, ದೋಸ್ ಆರ್ಗನ್ಸ್ ವಿಚ್ ಹ್ಯಾವ್ ದ ಸೇಮ್ ಬೇಸಿಕ್ ಸ್ಟ್ರಕ್ಚರ್ ಬಟ್ ಡಿಫರೆಂಟ್ ಫಂಕ್ಷನ್ಸ್ ಆರ್ ಕಾಲ್ಡ್ ವಾಟ್? ಒಂದೇ ರೀತಿಯ ಸ್ಟ್ರಕ್ಚರ್ ಅನ್ನ ಹೊಂದಿದ್ದು ಬೇರೆ ಬೇರೆ ರೀತಿಯ ಫಂಕ್ಷನ್ಸ್ಗಳನ್ನು ಹೊಂದಿರುವಂಥ ಸ್ಟ್ರಕ್ಚರ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೀವಿ? ವೆಸ್ಟಿಜಿಯಲ್ ಆರ್ಗನ್ ಅಂತೀವ, ಅನಲೋಗಸ್ ಆರ್ಗನ್ ಅಂತೀವ, ಹೋಮೋಲೋಗಸ್ ಆರ್ಗನ್ ಅಂತೀವ, ಅಥವಾ ನನ್ ಆಫ್ ದ ಅಬೋನಾ? ಓಕೆ ನೋಡಿ, ವೆಸ್ಟಿಜಿಯಲ್ ಆರ್ಗನ್ ಅಂದ್ರೆ ಏನು? ವೆಸ್ಟಿಜಿಯಲ್ ಆರ್ಗನ್ ಅಂತ ಹೇಳಿದ್ರೆ ಯಾವ ಆರ್ಗನ್ ನಮ್ಮ ದೇಹದಲ್ಲಿ ಇದೆ ಬಟ್ ಇಟ್ ಈಸ್ ನಾಟ್ ಯೂಸ್ಫುಲ್. ವೈ ಇಟ್ ಈಸ್ ದೇರ್? ಯಾಕೆ ಅದು ಇದೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ ವಾಸ್ ಪ್ರೆಸೆಂಟ್ ಇನ್ ಅವರ್ ಆನ್ಸೆಸ್ಟರ್. ಫಾರ್ ಎಕ್ಸಾಂಪಲ್ ಟೇಲ್ ಬೋನ್ ನಮ್ಮ ದೇಹದಲ್ಲಿ ಕಂಡು ಬರುತ್ತೆ. ಓಕೆನಾ, ಅದೇ ಅದನ್ನ ಯಾವುದೇ ಒಂದು ಫಂಕ್ಷನ್ ಅದಕ್ಕಿಲ್ಲ, ಆದ್ರೂ ಯಾಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಆನ್ಸೆಸ್ಟರ್ ನಲ್ಲಿ ಇತ್ತು, ಹಾಗಾಗಿ ನಮ್ಮ ದೇಹದಲ್ಲಿ ಕಂಡು ಬರುತ್ತೆ. ಅದನ್ನ ನಾವು ವೆಸ್ಟಿಜಿಯಲ್ ಆರ್ಗನ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಓಕೆನಾ, ಅರ್ಥ ಆಗ್ತಿದೆಯಲ್ಲಪ್ಪ? ಅನಲಾಗಸ್ ಆರ್ಗನ್, ಅನಲಾಗಸ್ ಅಂತ ಹೇಳಿದ್ರೆ ಇಲ್ಲಿ ಡಿಫ್ರೆಂಟ್. ಓಕೆನಾ, ಸೊ ಇಲ್ಲಿ ಅನಲಾಗಸ್ ಸಿಂಪ್ಲಿ ರೆಪ್ರೆಸೆಂಟ್ಸ್ ಆರ್ಗನ್ಸ್ ವಿಚ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಸ್ಟ್ರಕ್ಚರ್ಸ್ ಬಟ್ ಸಿಮಿಲರ್ ಫಂಕ್ಷನ್. ಸಿಂಪಲ್ ಡಿಫರೆನ್ಸ್. ಅನಲಾಗಸ್ ಅಂತ ಹೇಳಿದ್ರೆ ಡಿಫರೆಂಟ್, ಡಿಫರೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಅನಲಾಗಸ್ ಅಂತ ಹೇಳಿದ್ರೆ ಯಾವ ಆರ್ಗನ್ಸ್ಗಳು ಡಿಫರೆಂಟ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ ಆದ್ರೆ ಸಿಮಿಲರ್ ಫಂಕ್ಷನ್ ಅನ್ನ ಹೊಂದಿದೆ, ಅವುಗಳನ್ನ ಅನಲಾಗಸ್ ಆರ್ಗನ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಬರ್ಡ್ ನ ವಿಂಗ್, ಓಕೆನಾ, ಹಾಗೆ ಬಟರ್ಫ್ಲೈನ ವಿಂಗ್, ಎರಡೂ ಕೂಡ ಒಂದೇ ಫಂಕ್ಷನ್ ಅನ್ನ ಹೊಂದಿದ್ರು ಡಿಫರೆಂಟ್ ಸ್ಟ್ರಕ್ಚರ್, ಹೌದಲ್ವಾ? ಬೇರೆ ಬೇರೆ ರಚನೆಗಳನ್ನ ಹೊಂದಿದೆ, ಅಂತವನ್ನ ಅನಲಾಗಸ್ ಆರ್ಗನ್ ಅಂತ ಹೇಳಿ ಕರಿತೇವೆ. ಹೋಮೋಲೋಗಸ್ ಆರ್ಗನ್ಸ್ ಅಂತ ಹೇಳಿದ್ರೆ ಯಾವ ಆರ್ಗನ್ಸ್ಗಳು ಸಿಮಿಲರ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ ಬಟ್ ಡಿಫರೆಂಟ್ ಫಂಕ್ಷನ್ಸ್ ಅನ್ನ ಹೊಂದಿದೆ, ಅವುಗಳನ್ನ ಹೋಮೋಲೋಗಸ್ ಆರ್ಗನ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ನಮ್ಮ 4 ಹ್ಯಾಂಡ್ಸ್ ಅಥವಾ ನಮ್ಮ ಕೈಗಳು, ಕುದುರೆಯ ಮುಂಗಾಲುಗಳು, ಯಾವುದೇ ಪ್ರಾಣಿಯ ಮುಂಗಾಲುಗಳನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ 4 ಲಿಂಬ್ಡ್ ಆರ್ಗಾನಿಸಮ್ಸ್ಗಳಲ್ವಾ, 4 ಕಾಲುಗಳೆಲ್ಲ ಆರ್ಗಾನಿಸಮ್ಸ್ಗಳು. ಈ ಫ್ರಂಟ್ ಲಿಂಬ್ಗಳೆಲ್ಲ ಸಿಮಿಲರ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ, ಪೆಂಟಾಡಕ್ಟೈಲ್ ಲಿಂಬ್ ಫಾರ್ಮೆಟ್ ಅಂತ ಹೇಳಿ ಕರಿತೇವೆ. ಇಲ್ಲಿ 1 ಬೋನ್ ಇರುತ್ತೆ, ಇಲ್ಲಿ 2 ಬೋನ್ ಇರುತ್ತೆ, ಓಕೆನಾ, ಇಲ್ಲಿ ಕಾರ್ಪಲ್ಸ್ ಮೆಟಾಕಾರ್ಪಲ್ಸ್ ಈ ರೀತಿಯಾದ ರಚನೆಗಳನ್ನ ಕಂಡು ಬರುತ್ತೆ, ಓಕೆನಾ. ಆದ್ರೆ ಒಂದೊಂದಕ್ಕೆ
ಡಿಫ್ರೆಂಟ್ ಫಂಕ್ಷನ್ಸ್ಗಳಿಗೆ ಬಳಸ್ತಾ ಇದೀವಿ. ವೇಲ್ನಲ್ಲಿ ಕೂಡ ಕಂಡು ಬರುತ್ತೆ. ಓಕೆನಾ? ಸೊ ನಮ್ಮಲ್ಲಿ ಕೈಗಳನ್ನ ನಾವು ಬೇರೆ ಬೇರೆ ಕೆಲಸಕ್ಕೆ ಬಳಸಿದ್ರೆ, ಕುದುರೆಗಳು ಓಡೋದಕ್ಕೆ ಬಳಸುತ್ತೆ, ವೇಲ್ಗಳು ತಿಮಿಂಗಲಗಳು ಈಜೋದಕ್ಕೆ ಬಳಸುತ್ತೆ. ಡಿಫ್ರೆಂಟ್ ಫಂಕ್ಷನ್ಸ್ ಇದೆ, ಸ್ಟ್ರಕ್ಚರ್ ಒಂದೇ ಇದೆ. ಅಂತಹ ಆರ್ಗನ್ಗಳನ್ನ ನಾವು ಹೋಮೋಲೋಗಸ್ ಆರ್ಗನ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಸರಿ ಉತ್ತರ, ಬೇಸಿಕ್ ಸ್ಟ್ರಕ್ಚರ್ ಸಿಮಿಲರ್ ಇದ್ದು ಡಿಫ್ರೆಂಟ್ ಫಂಕ್ಷನ್ ಇದ್ರೆ ಅದನ್ನ ಹೋಮೋಲೋಗಸ್ ಆರ್ಗನ್ ಅಂತ ಹೇಳಿ ಕರಿತೇವೆ. ಓಕೆನಾ? ಅರ್ಥ ಆಗ್ತಿದಿಲ್ಲಪ್ಪ? ಮರ್ಕಂಡಪ್ಪ ವೈ ಅಂತ ಕೇಳಿದಿರಾ, ನೀವು ವೆಸ್ಟಿಜಲ್ ಆರ್ಗನ್ ಬಗ್ಗೆ ಕೇಳಿದ್ರಿ ಅಂತ ಅನ್ಕೊಳ್ತೀನಪ್ಪ. ನಾನು ಅದನ್ನ ಕ್ಲಿಯರ್ ಮಾಡಿದ್ದೀನಿ ಅನ್ಕೊಳ್ತೀನಿ. ಇನ್ನ ಡೌಟ್ ಇದೆಯಪ್ಪ? ಸೊ ನನ್ ಆಫ್ ದ ಅಬೋ ಅನ್ನೋದು ಸರಿ ಉತ್ತರ ಆಗಲ್ಲ. ಹೋಮೋಲೋಗಸ್ ಆರ್ಗನ್ಸ್. ನಿಮಗೆ ಎವಲ್ಯೂಷನ್ ಇದೆಯಲ್ವಪ್ಪ 10th ಮಕ್ಕಳಿಗೆ? CBSE ಅವರಿಗೆ ಎವಲ್ಯೂಷನ್ ಇಲ್ಲ ಅನ್ಕೊಳ್ತೀನಿ, ಅವರಿಗೆ ಹೆರಿಡಿಟಿ ಮಾತ್ರ ಇದೆ. 10th ಮಕ್ಕಳಿಗೆ ಎವಲ್ಯೂಷನ್ ಕೂಡ ಇದೆ ಅಲ್ವಪ್ಪ? ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಹಾ, ಓಕೆ, ರೈಟ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ದ ರಿಯಾಂಪ್ಸ್ ಆರ್ ಇಂಪ್ರೆಷನ್ಸ್ ಆಫ್ ಡೆಡ್ ಅನಿಮಲ್ಸ್ ಆರ್ ಪ್ಲಾಂಟ್ಸ್ ದಟ್ ಲಿವ್ಡ್ ಇನ್ ದ ರಿಮೋಟ್ ಪಾಸ್ಟ್ ಆರ್ ನೋನ್ ಆಸ್ ವಾಟ್? ಓಕೆನಾ? ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? ಯಾವುದೇ ಒಂದು ಜೀವಿಯ ಇಂಪ್ರೆಷನ್ಸ್ಗಳು, ಪಳೆಯುಳಿಕೆಗಳು, ಯಾವುದೋ ಒಂದು ಕಾಲದಲ್ಲಿ ಬದುಕಿದ್ದಂಥ ಜೀವಿಗಳ ಪಳೆಯುಳಿಕೆಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಅಂತ ಹೇಳಿ ಕರಿತೇವ? ದಿಸ್ ಸೌಂಡ್ಸ್ ರಿಲೇಟಬಲ್ ಬಟ್ ನಾಟ್ ದ ಎಕ್ಸಾಕ್ಟ್ ಆನ್ಸರ್. ಫಾಸಿಲ್ಸ್ಗಳು ಅಂತ ಹೇಳಿ ಕರಿತೇವೆ. ಸರಿನಾ? ಪಳೆಯುಳಿಕೆಗಳು, ಹಿಂದೆ ಗತಕಾಲದಲ್ಲಿ ಬದುಕಿದ್ದಂತಹ ಆರ್ಗ್ಯಾನಿಸಮ್ಸ್ಗಳ ಇಂಪ್ರೆಷನ್ಸ್ಗಳು, ರಿಮೈನ್ಸ್ಗಳು. ಜಸ್ಟ್ ನಮಗಿವಾಗ ಡೈನೋಸಾರಸ್ಗಳೆಲ್ಲ ಇದ್ವು, ಆ ಆರ್ಗ್ಯಾನಿಸಮ್ಸ್ ಇದ್ವು ಅಂತೆಲ್ಲ ಹೇಗೆ ಗೊತ್ತು? ಅವುಗಳ ಪಳೆಯುಳಿಕೆಗಳು ಸಿಕ್ಕಿರೋದ್ರಿಂದ ಅಲ್ವಾ? ಜಸ್ಟ್ ಅವುಗಳ ರಿಮೈನ್ಸ್, ಎಂಟೈರ್ ಬಾಡಿ ಸಿಕ್ಕಿಲ್ಲ ನಮಗೆ, ಜಸ್ಟ್ ಅವುಗಳ ಇಂಪ್ರೆಷನ್ ಸಿಕ್ಕಿದೆ. ಹೌದಾ? ಆ ಇಂಪ್ರೆಷನ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಫಾಸಿಲ್ಸ್ಗಳು ಅಂತ ಹೇಳಿ ಕರಿತೇವೆ. ನ್ಯಾಚುರಲಿ ಸೆಲೆಕ್ಟೆಡ್ ಸ್ಪೀಶೀಸ್ ಸರಿ ಉತ್ತರ ಆಗಲ್ಲ. ನನ್ ಆಫ್ ದ ಅಬೋ ಸರಿ ಉತ್ತರ ಆಗಲ್ಲ. ಸರಿನಾ ಸರ್? ಹೌ ಮೆನಿ ಕ್ವೆಶನ್ಸ್ ಆರ್ ಲೆಫ್ಟ್? ಇನ್ನೊಂದು 15 ಕ್ವೆಶನ್ಸ್ ಇದೆಯಪ್ಪ, ಬೇಗ ಮುಗಿಸ್ಬಿಡ್ತೀನಿ. ಆಮ್ ಐ ಟೇಕಿಂಗ್ ಯುವರ್ ಟೈಮ್? ತುಂಬಾ ಡಿಲೇ ಆಗ್ತಿದ್ಯಪ್ಪ, ಬೇಗ ಮುಗಿಸ್ಬಿಡ್ತೀನಿ, ವರಿ ನಾಟ್. ಸರಿನಾ? ಬೇಗ ಮುಗಿಸೋಣ. ಓಕೆ ಓಕೆ. ಅ ಝೈಗೋಟ್ ವಿಚ್ ಹ್ಯಾಸ್ an X chromosome inherited from the father will develop into what? ತಂದೆಯಿಂದ X ಕ್ರೋಮೋಸೋಮ್ ಬಂದ್ರೆ ಆ ಝೈಗೋಟ್ ಯಾವ ಮಗುವಾಗಿ ಡೆವಲಪ್ ಆಗುತ್ತೆ? ಆನ್ಸರ್ ಮಾಡಿ. ವೆದರ್ ಇಟ್ ವಿಲ್ ಬಿಕಮ್ ಬಾಯ್ ಆರ್ ಅ ಗರ್ಲ್, ಆರ್ X chromosome does not determine the sex of a child, either boy or girl. ಯಾವುದು ಸರಿ ಉತ್ತರ ಇಲ್ಲಿ? ವೆರಿ ಗುಡ್, ವೆರಿ ಗುಡ್. ಅದರ್ಸ್ ಪ್ಲೀಸ್ ಆನ್ಸರ್. ಓಕೆ, ಬಸವರಾಜ್ ಡಿ ಅಂತ ಹೇಳ್ತಾ ಇದ್ದಾರೆ. ಬೇಗ ಬೇಗ ಬೇಗ. ಅದರ್ಸ್ ಏನೋ ಜಿಮ್ ವರ್ಕೌಟ್ ನಿಮ್ಮ ಹೆಸರೇನಪ್ಪ? ಎಲ್ಲೋದ್ರು? ಐಶ್ವರ್ಯ, ರೇಖಾ, ವಿನೀತ್ ಇದ್ದಾರೆ. ಓಕೆ, ಬಸವರಾಜ್ ಇದ್ದಾರೆ. ನೆಕ್ಸ್ಟ್ ಆನ್ಸರ್ ಮಾಡಿ. ಯಾವುದು ಸರಿ ಉತ್ತರ ಇಲ್ಲಿ? ಸಿ. ತಂದೆಯಲ್ಲಿ ನೋಡಿ, ತಾಯಿಯಲ್ಲಿ ಎಕ್ಸ್ ಅಂಡ್ ಎಕ್ಸ್ ಕ್ರೋಮೋಸೋಮ್ ಇರುತ್ತಲ್ವಪ್ಪ, ತಾಯಿಯ ಝೈಗೋಟ್ನಲ್ಲಿ. ಅಂಬಿಕಾ ಜಿಮ್ ವರ್ಕೌಟ್. ಓಕೆ, ತಂದೆಯಲ್ಲಿ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ ಇರುತ್ತೆ ಅಲ್ವಪ್ಪ. ಸೊ ಇಲ್ಲಿ ತಾಯಿ ಕೇವಲ ಎಕ್ಸ್ ಅನ್ನುವ ಒಂದು ಕ್ರೋಮೋಸೋಮ್ ಅನ್ನ ಮಾತ್ರ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಶಿ ಹ್ಯಾಸ್ ಓನ್ಲಿ ಎಕ್ಸ್ ಕ್ರೋಮೋಸೋಮ್ಸ್, ಅಂದ್ರೆ ಎರಡು ಒಂದೇ ರೀತಿಯ ಎಕ್ಸ್ ಕ್ರೋಮೋಸೋಮ್ಸ್ ಗಳನ್ನ ಹೊಂದಿದ್ದಾರೆ. ಹೌದಾ? ಅದೇ ತಂದೆ ಪ್ರೊಡ್ಯೂಸ್ ಮಾಡುವಂತಹ ಸ್ಪರ್ಮ್ಸ್ಗಳಲ್ಲಿ ಎಕ್ಸ್ ಕ್ರೋಮೋಸೋಮ್ ಆದ್ರೂ ಇರಬಹುದು, ವೈ ಕ್ರೋಮೋಸೋಮ್ ಆದ್ರೂ ಇರಬಹುದು. ಹೌದಲ್ವಪ್ಪ? ಸೊ ಈಗ ತಂದೆಯಿಂದ ಬಂದಂತ ಎಕ್ಸ್ ಕ್ರೋಮೋಸೋಮ್ ಇರುವಂತಹ ಸ್ಪರ್ಮ್ ತಾಯಿಯಿಂದ ಬಂದಂತ ಎಕ್ಸ್ ಕ್ರೋಮೋಸೋಮ್ ಜೊತೆ ಮೀಟ್ ಆದ್ರೆ ಆಬ್ವಿಯಸ್ಲಿ ಮಗು ಹೆಣ್ಣಾಗಿ ಹುಟ್ಟತ್ತೆ. ಸರಿನಾ? ಸಿಂಪಲ್. ಓಕೆ, ಸೊ ಯು ಶುಡ್ ಆಲ್ವೇಸ್ ರಿಮೆಂಬರ್. ಅದೇ ತಾಯಿ ಎಕ್ಸ್ ಕ್ರೋಮೋಸೋಮ್ ಪ್ರೊಡ್ಯೂಸ್ ಮಾಡೋದು ಕಾಮನ್, ತಂದೆಯಿಂದ ವೈ ಕ್ರೋಮೋಸೋಮ್ ಬಂದ್ರೆ ಮಗು ಗಂಡಾಗಿ ಹುಟ್ಟುತ್ತೆ. ಸಿಂಪಲ್. ಆಲ್ವೇಸ್ ರಿಮೆಂಬರ್ ದಿಸ್. ದ ಜೆಂಡರ್ ಆಫ್ ದ ಬೇಬಿ ಈಸ್ ಡಿಸೈಡೆಡ್ ಬೈ ಫಾದರ್, ನಾಟ್ ಬೈ ಮದರ್. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ತಂದೆಯಿಂದ ಏನಾದ್ರೂ ಎಕ್ಸ್ ಕ್ರೋಮೋಸೋಮ್ ಬಂದ್ರೆ ಮಗು ಹೆಣ್ಣಾಗಿ ಹುಟ್ಟುತ್ತೆ, ತಂದೆಯಿಂದ ವೈ ಕ್ರೋಮೋಸೋಮ್ ಬಂದ್ರೆ ಮಗು ಗಂಡಾಗಿ ಹುಟ್ಟುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ? ಗರ್ಲ್. ಓಕೆನಾ? ನಾಟ್ ಬಾಯ್. ಎಕ್ಸ್ ಕ್ರೋಮೋಸೋಮ್ ಡಸ್ ನಾಟ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ಅ ಚೈಲ್ಡ್. ದಿಸ್ ಇಸ್ ಆಲ್ಸೋ ರಾಂಗ್. ಇಟ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ಅ ಚೈಲ್ಡ್, ಐದರ್ ಬಾಯ್ ಆರ್ ಗರ್ಲ್. ಆ ತರ ಹೇಳೋಕ್ಕಾಗಲ್ಲ. ಓಕೆನಾ? ಅವ್ರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಎಕ್ಸ್ ಕ್ರೋಮೋಸೋಮ್ ಇನ್ಹೆರಿಟ್ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ.
ಅವ್ರು ಇದನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ಸರಿ ಉತ್ತರ ಆಗಬಹುದಿತ್ತು. ಸರಿನಾ? ಅರ್ಥ ಆಗ್ತಿದ್ದಲ್ಲಪ್ಪ? ಅರ್ಥ ಆಯ್ತಲ್ಲ ನಿಮಗೆ? ಇದನ್ನ ನಾವು ಸೆಕ್ಸ್ ಡಿಟರ್ಮಿನೇಷನ್ ಅಂತ ಹೇಳಿ ಕರಿತೇವೆ. ಓಕೆನಾ? ಮುಂದಿನ ಕ್ವೆಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್. ಇನ್ ಪೀ ಪ್ಲಾಂಟ್ಸ್ ಯೆಲ್ಲೋ ಸೀಡ್ಸ್ ಆರ್ ಡಾಮಿನೆಂಟ್ ಟು ಗ್ರೀನ್ ಸೀಡ್ಸ್. ಬೇಗ ಇದನ್ನು ಕೂಡ ಹಂಗೆ ಪುನೆಟ್ ಸ್ಕ್ವೇರ್ ನಲ್ಲಿ ಮಾಡ್ಬಿಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹಂಗೆ ಓದಿ ಅರ್ಥ ಮಾಡ್ಕೊಂಡು ಕೂಡ ನೀವು ಆನ್ಸರ್ ಮಾಡ್ಬೋದು. ಓಕೆನಾ? ಇಫ್ ಅ ಹೆಟೆರೋಜೈಗಸ್ ಯೆಲ್ಲೋ ಸೀಡೆಡ್ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ಅ ಗ್ರೀನ್ ಸೀಡೆಡ್ ಪ್ಲಾಂಟ್, ವಾಟ್ ರೇಷಿಯೋ ಆಫ್ ಯೆಲ್ಲೋ ಅಂಡ್ ಗ್ರೀನ್ ಸೀಡೆಡ್ ಪ್ಲಾಂಟ್ಸ್ ವುಡ್ ಯು ಎಕ್ಸ್ಪೆಕ್ಟ್ ಇನ್ F1 ಜನರೇಷನ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? CBSE ಮಕ್ಕಳು ನನಗೆ ಆನ್ಸರ್ ಮಾಡಬೇಕು ನೀವು. ಓಕೆನಾ? ಅರ್ಥ ಆಯ್ತಲ್ಲ ಕ್ವೆಶನ್ ನಿಮಗೆ? ಇನ್ ಪೀ ಪ್ಲಾಂಟ್ಸ್ ಯೆಲ್ಲೋ ಸೀಡ್ಸ್ ಆರ್ ಡಾಮಿನೆಂಟ್ ಟು ಗ್ರೀನ್ ಸೀಡ್ಸ್. ಓಕೆನಾ? ಯೆಲ್ಲೋ ಸೀಡ್ಸ್ ಆರ್ ಡಾಮಿನೆಂಟ್ ಹೇಳಿದ್ರೆ ನಾವು ಯೆಲ್ಲೋ ಸೀಡ್ಸ್ ಅನ್ನ ಕ್ಯಾಪಿಟಲ್ ವೈ ಅಲ್ಲಿ ಬರ್ಕೊಂಡ್ಬಿಡೋಣ, ಗ್ರೀನ್ ಅನ್ನ ಸ್ಮಾಲ್ ವೈ ಅಲ್ಲಿ ಬರ್ಕೊಂಡ್ಬಿಡೋಣ. ಇಫ್ ಅ ಹೆಟೆರೋಜೈಗಸ್ ಯೆಲ್ಲೋ ಸೀಡೆಡ್ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ಗ್ರೀನ್ ಸೀಡೆಡ್, ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ಯೆಲ್ಲೋ ಅಂಡ್ ಗ್ರೀನ್ ಸೀಡೆಡ್ ಪ್ಲಾಂಟ್ಸ್? ವಾಟ್ ವುಡ್ ಯು ಎಕ್ಸ್ಪೆಕ್ಟ್ ಇನ್ F1 ಜನರೇಷನ್? ಮಾಡಿ ನೋಡೋಣ. ಆಪ್ಷನ್ ಬಿ 3 ಕೇಳ್ತಾ ಇದ್ದೀರಾ. ಓಕೆ, ಸೊ ನಮಗೆ ಇವಾಗ ಕ್ವೆಶನ್ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ನೋಡೋಣ. ಎಲ್ಲೋ ಡಾಮಿನೆಂಟ್ ಅಂತ ಹೇಳ್ತಾ ಇದಾರಲ್ವಾ? ಎಲ್ಲೋ ಕ್ಯಾನ್ ಬಿ ಐದರ್ ಇನ್ ಹೋಮೋಜೈಗಸ್ ಕಂಡೀಷನ್, ಹೋಮೋಜೈಗಸ್ ಡಾಮಿನೆಂಟ್ ಆದ್ರೂ ಆಗಿರಬಹುದು, ಹೆಟೆರೋಜೈಗಸ್ ಡಾಮಿನೆಂಟ್ ಆದ್ರೂ ಆಗಿರಬಹುದು. ಹೌದಲ್ವಪ್ಪ? ಅದೇ ನಮಗೆ ಗ್ರೀನ್ ಪ್ಲಾಂಟ್ ಇದೆ ಅಂತ ಹೇಳಿದ್ರೆ, ಇಫ್ ಇಟ್ ಹ್ಯಾಸ್ ಟು ಬಿ ಅ ಗ್ರೀನ್ ಪ್ಲಾಂಟ್, ಇಟ್ ಶುಡ್ ಬಿ ಇನ್ ಹೋಮೋಜೈಗಸ್ ಕಂಡೀಷನ್, ಬಿಕಾಸ್ ದಿಸ್ ಇಸ್ ಅ ರಿಸೆಸಿವ್ ಕ್ಯಾರೆಕ್ಟರ್ ಅಲ್ವಾ, ರಿಸೆಸಿವ್ ಟ್ರೇಟ್ ಅಲ್ವಾ? ಸರಿನಾ? ಅರ್ಥ ಆಯ್ತಲ್ಲಪ್ಪ ನಿಮಗೆ? ರಿಸೆಸಿವ್ ಟ್ರೇಟ್ ಇರೋದ್ರಿಂದ ನಮಗೆ ಗ್ರೀನ್ ಇದೆ ಅಂತ ಹೇಳಿದ್ರೆ ಅದು ಆಲ್ರೆಡಿ ಹೋಮೋಜೈಗಸ್ ಕಂಡೀಷನ್ ಇದೆ ಅಂತ ನಮ್ಗೆ ಅರ್ಥ ಆಗ್ಬಿಡ್ಬೇಕು. ಓಕೆನಾ? ಇಫ್ ಅ ಹೆಟೆರೋಜೈಗಸ್ ಯೆಲ್ಲೋ ಸೀಡೆಡ್ ಪ್ಲಾಂಟ್, ಇದು ಹೆಟೆರೋಜೈಗಸ್ ಯೆಲ್ಲೋ ಸೀಡೆಡ್ ಪ್ಲಾಂಟ್ ಇಸ್ ಕ್ರಾಸ್ಡ್ ವಿತ್ ಗ್ರೀನ್ ಸೀಡೆಡ್ ಪ್ಲಾಂಟ್, ಇದೆರಡು ಕ್ರಾಸ್ ಆದ್ರೆ ವಾಟ್ ರೇಷಿಯೋ ಆಫ್ ಯೆಲ್ಲೋ ಅಂಡ್ ಗ್ರೀನ್ ಸೀಡೆಡ್ ಪ್ಲಾಂಟ್ಸ್ ವುಡ್ ಯು ಎಕ್ಸ್ಪೆಕ್ಟ್ ಇನ್ ದ F1 ಜನರೇಷನ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ವೆರಿ ಸಿಂಪಲ್, ಮಾನೋ ಹೈಬ್ರಿಡ್ ಕ್ರಾಸ್. ಸಿಂಪಲ್ ಮಾಡೋಣ. ಓಕೆ, ಸೊ ಇಲ್ಲಿ ನಿಮಗೆ ಪನ್ನೆಟ್ ಸ್ಕ್ವೇರ್ ಹಾಕೊಂಡ್ಬಿಡಿ. ಸ್ಮಾಲ್ ವೈ ಕ್ಯಾಪಿಟಲ್ ವೈ. ಓಕೆನಾ? ಇಲ್ಲಿ ಸ್ಮಾಲ್ ವೈ ಕ್ರಾಸ್ ಮಾಡಿಯಪ್ಪ. ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಹೌದಲ್ಲ? ಅಗೈನ್ ಸ್ಮಾಲ್ ವೈ ಸ್ಮಾಲ್ ವೈ ಸ್ಮಾಲ್ ವೈ ಸ್ಮಾಲ್ ವೈ. ನೋಡಿ, ಕ್ಯಾಪಿಟಲ್ ವೈ ಜೊತೆ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಜೊತೆ ಸ್ಮಾಲ್ ವೈ, ಸ್ಮಾಲ್ ವೈ ಜೊತೆ ಸ್ಮಾಲ್ ವೈ, ಸ್ಮಾಲ್ ವೈ ಜೊತೆ ಸ್ಮಾಲ್ ವೈ. ಇವಾಗ ರೇಷಿಯೋ ಎಷ್ಟು ಬಂತು? ರೇಷಿಯೋ ಎಷ್ಟು ಬಂತು ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಅವ್ರು ಕೇಳಿದ್ದೇನು? ವಾಟ್ ರೇಷಿಯೋ ಆಫ್ ಯೆಲ್ಲೋ ಅಂಡ್ ಗ್ರೀನ್ ಸೀಡೆಡ್ ಪ್ಲಾಂಟ್ಸ್. ನಮಗೆ ಬಂದಿರೋದು ಎಷ್ಟು? 2 ಯೆಲ್ಲೋ ಪ್ಲಾಂಟ್ ಬಂದಿದೆ, 2 ಗ್ರೀನ್ ಪ್ಲಾಂಟ್ ಬಂದಿದೆ. ಸೊ ದರ್ ಈಸ್ ಚಾನ್ಸ್, ಅಗೈನ್ 50% ಆಫ್ ಚಾನ್ಸ್ plants can be yellow, 50% of chance is there plants can be green seeded. So correct answer illi option D, 50% 50 is to 50%, 50 ಅಥವಾ ನೀವು 1:1 ಅಂತನಾದ್ರೂ ಅಥವಾ 2:2 ಅಂತನಾದ್ರೂ ಅಂದ್ರೆ ಜಸ್ಟ್ 50% ಚಾನ್ಸ್ ಯೆಲ್ಲೋ ಕಲರ್ ಇದೆ, 50% ಚಾನ್ಸ್ ಗ್ರೀನ್ ಸೀಡ್ ಪ್ಲಾಂಟ್ಸ್ ಇದೆ. ಅರ್ಥ ಆಯ್ತಲ್ಲಪ್ಪ? ಇವಾಗ ನಿಮಗೆ ಆನ್ಸರ್ ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಹೇಗೆ 50% ಬಂತು ಅಂತ ಅರ್ಥ ಆಯ್ತಲ್ಲ ನಿಮಗೆ? ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ಇದ್ದೀರಾ ನನ್ನ ಜೊತೆ ಇದ್ದೀರಾ? ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನಿಮಗೆ ಹೆರಿಡಿಟಿಯಲ್ಲಿ ಈ ರೀತಿ ಏನೋ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವೆಶನ್ಸ್ಗಳನ್ನ ಕೇಳಿದ್ರೆ ನೀವು ಸ್ವಲ್ಪ ಕ್ವಿಕ್ ಆಗಿ ಆನ್ಸರ್ ಮಾಡ್ತಾ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ನೀವು ಆನ್ಸರ್ ಮಾಡಬೇಕು. ನೀವು ಇವಾಗ ಪ್ರಾಕ್ಟೀಸ್ ಮಾಡಿ, ಪುನೆಟ್ ಸ್ಕ್ವೇರ್ ಅನ್ನ ಬಳಸಿ ಪ್ರಾಕ್ಟೀಸ್ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ವೇರಿಯೇಷನ್? ವೇರಿಯೇಷನ್ನ ಕುರಿತಾದ ಯಾವ ಈ ಸೆಂಟೆನ್ಸ್ ತಪ್ಪು ಅಂತ ಹೇಳ್ತಾ ಇದ್ದಾರೆ, ಐ ಮೀನ್ ಸರಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವುದು ಸರಿ ಇಲ್ಲ ವೇರಿಯೇಷನ್ನ ಕುರಿತಾದ ಈ ಸೆಂಟೆನ್ಸ್ಗಳಲ್ಲಿ? ಆಲ್ ವೇರಿಯೇಷನ್ಸ್ ಇನ್ ಅ ಸ್ಪೀಶೀಸ್ ಹ್ಯಾವ್ ಈಕ್ವಲ್ ಚಾನ್ಸಸ್ ಆಫ್ ಸರ್ವೈವಲ್. ಇದು ಸರಿನಾ ತಪ್ಪಾ? ಜೆನೆಟಿಕ್ ಚೇಂಜ್, ಐ ಮೀನ್ ಚೇಂಜ್ ಇನ್ ಜೆನೆಟಿಕ್ ಕಾಂಪೋಸಿಷನ್ ರಿಸಲ್ಟ್ಸ್ ಇನ್ ವೇರಿಯೇಷನ್. ದಿಸ್ ಇಸ್ ಅ ರೈಟ್ ಸೆಂಟೆನ್ಸ್. Selection of variants by environmental factors forms the basis of evolutionary processes. ಇದು ಕೂಡ ಕರೆಕ್ಟ್ ಸೆಂಟೆನ್ಸ್ ಇದೆ. ಸರಿನಾ? ವೇರಿಯೇಷನ್ಸ್ ಈಸ್ ಮಿನಿಮಮ್ ಇನ್ asexual reproduction. ಹೌದಾ? ಇದು ಕೂಡ ಸೆಂಟೆನ್ಸ್ ಸರಿ ಇದೆ. ಹೌದಲ್ವಾ? ಈ ವೇರಿಯೇಷನ್, ಆಲ್ ವೇರಿಯೇಷನ್ಸ್ ಇನ್ ಅ ಸ್ಪೀಶೀಸ್ ಹ್ಯಾವ್ ಈಕ್ವಲ್ ಚಾನ್ಸಸ್ ಆಫ್ ಸರ್ವೈವ್. ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸರಿನಾ? ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಎಲ್ಲ ವೇರಿಯೇಷನ್ಸ್ಗಳು ಸರ್ವೈವಲ್ ಚಾನ್ಸಸ್ ಅನ್ನ ಹೊಂದಿರೋಲ್ಲ. ಕೆಲವೊಂದು ಫೇವರಬಲ್ ವೇರಿಯೇಷನ್ಸ್ಗಳು ಮಾತ್ರ ಸರ್ವೈವಲ್ ಚಾನ್ಸಸ್ ಅನ್ನ ಹೊಂದಿರುತ್ತವೆ.
ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ವೇರಿಯೇಷನ್. ಇಲ್ಲಿ ಸರಿ ಉತ್ತರ ಆಪ್ಷನ್ ಎ. ಅದರ್ಸ್ ಆಲ್ಸೋ ಶುಡ್ ಆನ್ಸರ್. ಓಕೆನಾ? ಜಾಸ್ತಿ ವಿನೀತ್ ಆನ್ಸರ್ ಮಾಡ್ತಾ ಇದ್ದಾರೆ. ಓಕೆ ಬಸವರಾಜ್, ಅದರ್ಸ್ ಆಲ್ಸೋ. ಬಾಕಿಯವ್ರು ಎಲ್ಲರೂ ಹೋದ್ರು, ರೇಖಾ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅಶ್ವಿನಿ ಅಗೈನ್, ವೆರಿ ಗುಡ್, ಅಶ್ವಿನಿ ಬಂದರು ಈಗ ಮತ್ತೆ. ಓಕೆ, ಬೇರೆಯವರು ಆನ್ಸರ್ ಮಾಡಿಪ್ಪ. ಓಕೆನಾ? ಇನ್ನು ಫ್ಯೂ ಕ್ವೆಶನ್ಸ್ ಅಷ್ಟೇ, ಒಂದು 4-5 ಕ್ವೆಶನ್ಸ್ ಇದೆ ಅಷ್ಟೇ ಅಪ್ಪ, ಮುಗಿಸ್ಬಿಡೋಣ. ಅ ನ್ಯೂ ಸ್ಪೀಶೀಸ್ ಮೇ ಬಿ ಫಾರ್ಮ್ಡ್ ಇಫ್ ಡ್ಯಾಶ್. ಇವಾಗ ಆನ್ಸರ್ ಮಾಡಿ. DNA do not undergo significant changes in germ cell. Chromosomes number changes in gametes. There is no change in genetic material. Mating does not take place. ಓಕೆನಾ? ಯಾವ ಸಂದರ್ಭದಲ್ಲಿ ಹೊಸ ಸ್ಪೀಶೀಸ್ ಫಾರ್ಮ್ ಆಗ್ಬೋದು ಅಂತ ಕೇಳ್ತಾ ಇದ್ದಾರೆ. ಇಫ್ DNA ಡಸ್ ನಾಟ್ ಅಂಡರ್ಗೋ ಎನಿ ಸಿಗ್ನಿಫಿಕೆಂಟ್ ಚೇಂಜಸ್, ಹೊಸ ಸ್ಪೀಶೀಸ್ ಫಾರ್ಮ್ ಆಗುತ್ತಾ? ಇಲ್ಲ. DNA ಚೇಂಜೇ ಆಗಿಲ್ಲ, ವೇರಿಯೇಷನ್ನೇ ಬಂದಿಲ್ಲ ಅಂದ್ರೆ ಹೊಸ ಸ್ಪೀಶೀಸ್ ಹೇಗೆ ಫಾರ್ಮ್ ಆಗುತ್ತೆ? ಹೌದಲ್ವಾ? ನೆಕ್ಸ್ಟ್, ಕ್ರೋಮೋಸೋಮ್ ನಂಬರ್ ಚೇಂಜಸ್ ಇನ್ ಗ್ಯಾಮೆಟ್ಸ್. ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗಿಲ್ಲ ಅಂತ ಹೇಳಿ, ಚೇಂಜ್ ಆದ್ರೆ ಕ್ರೋಮೋಸೋಮ್ ನಂಬರ್ ಚೇಂಜಸ್ ಇನ್ ಗ್ಯಾಮೆಟ್ಸ್, ಅಲ್ಲಿ ಕ್ರೋಮೋಸೋಮ್ ನಂಬರ್ ಚೇಂಜ್ ಆದ್ರೆ ಹೊಸ ಸ್ಪೀಶೀಸ್ ಉತ್ಪತ್ತಿ ಆಗುತ್ತಾ? ಏನಾದರೂ ಜೆನೆಟಿಕ್ ಡಿಫೆಕ್ಟ್ಸ್ ಉಂಟಾಗಬಹುದು, ಆದರೆ ಹೊಸ ಸ್ಪೀಶೀಸ್ ಬರುತ್ತಾ? ಇಲ್ಲ. ಸರಿನಾ? ದೇರ್ ಇಸ್ ನೋ ಚೇಂಜ್ ಇನ್ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಚೇಂಜೇ ಆಗಿಲ್ಲ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಹೆಂಗೆ ಬರುತ್ತೆ? ಹೌದಲ್ವಾ? ಸ್ಪೀಶೀಸ್ ಫಾರ್ಮ್ ಆಗಲಿಕ್ಕೆ ವೇರಿಯೇಷನ್ಸ್ ಆರ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಅಲ್ವಪ್ಪ. ಓಕೆನಾ? ಮೇಟಿಂಗ್ ಡಸ್ ನಾಟ್ ಟೇಕ್ ಪ್ಲೇಸ್. ಇವಾಗ ವೇರಿಯೇಷನ್ ಬಂದಿದೆ ಅಂತ ಇಟ್ಕೊಳ್ಳಿ, ಎರಡು ಪಾಪ್ಯುಲೇಷನ್ನ ಮಧ್ಯೆ ಒಂದು ಜಿಯೋಲಾಜಿಕಲ್ ಬ್ಯಾರಿಯರ್ ಬಂದ್ಬಿಟ್ಟಿದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಆ ಎರಡು ಸ್ಪೀಶೀಸ್ಗಳ ಮಧ್ಯೆ, ಎರಡು ಪಾಪ್ಯುಲೇಷನ್ಗಳ ಮಧ್ಯೆ ರೀಪ್ರೊಡಕ್ಟಿವ್ ಐಸೋಲೇಷನ್ ಉಂಟಾಗ್ಬಿಡುತ್ತೆ. ಅಂತ ಹೇಳಿದ್ರೆ ಒಂದಕ್ಕೊಂದು ಜೀವಿಗಳು ರೀಪ್ರೊಡ್ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಡ್ತವೆ. ಈ ರೀತಿಯಾಗಿ ಆ ರೀಪ್ರೊಡಕ್ಷನ್ ಐಸೋಲೇಷನ್ ಬಂದ ತಕ್ಷಣ ಅವೆರಡೂ ಕೂಡ ಹೊಸ ಹೊಸ ಸ್ಪೀಶೀಸ್ಗಳಾಗಿ ಬದಲಾಗುವಂತ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆನಾ? ಸೊ ಇಲ್ಲಿ ಇಫ್ ಮೇಟಿಂಗ್ ಡಸ್ ನಾಟ್ ಟೇಕ್ ಪ್ಲೇಸ್, ದೇರ್ ಇಸ್ ಅ ಚಾನ್ಸಸ್ ದಟ್ ನ್ಯೂ ಸ್ಪೀಶೀಸ್ ಮೇ ಬಿ ಫಾರ್ಮ್ಡ್. ಅರ್ಥ ಆಯ್ತಾ? ಆಪ್ಷನ್ ಡಿ, ಮೇಟಿಂಗ್ ಡಸ್ ನಾಟ್ ಟೇಕ್ ಪ್ಲೇಸ್ ಇಸ್ ದ ರೈಟ್ ಆನ್ಸರ್. ಯಾವಾಗ ಹೊಸ ಸ್ಪೀಶೀಸ್ ಫಾರ್ಮ್ ಆಗುತ್ತೆ? ಯಾವಾಗ ಆ ಪಾಪ್ಯುಲೇಷನ್ ನಡುವೆ ರಿಪ್ರೊಡಕ್ಷನ್ ಅನ್ನೋದು ನಡೆಯೋದಿಲ್ವೋ ಅವಾಗ ಹೊಸ ಸ್ಪೀಶೀಸ್ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದ್ಯಾ ಪುಟ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್, ಇನ್ ಎವಲ್ಯೂಷನರಿ ಟರ್ಮ್ಸ್ ವಿ ಹ್ಯಾವ್ ಮೋರ್ ಇನ್ ಕಾಮನ್ ವಿತ್. ಈ ಕ್ವೆಶನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾರ ಹತ್ರ ನಾವು ಜಾಸ್ತಿ ಸಿಮಿಲಾರಿಟೀಸ್ಗಳನ್ನ ಹೊಂದಿದ್ದೇವೆ? ಯಾರ ಹತ್ರ ಹೊಂದಿದ್ದೇವೆ? ಅ ಚೈನೀಸ್ ಬಾಯ್, ಅ ಚಿಂಪ್ಯಾನ್ಸಿ, ಅ ಸ್ಪೈಡರ್, ಅ ಬ್ಯಾಕ್ಟೀರಿಯಾ. ನಿಮಗೆ ಈ ಕ್ವೆಶನ್ ಆಲ್ರೆಡಿ ಗೊತ್ತಿದೆ ಅನ್ಕೊಳ್ತೀನಲ್ಲ? ಓಕೆ ಓಕೆ, ನಿಮ್ಮ ಬುಕ್ನಲ್ಲಿ ಇತ್ತಲ್ಲ? ಓಕೆ, ವೆರಿ ಗುಡ್ ವೆರಿ ಗುಡ್. ನಾವು ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಸಾಕಷ್ಟು ವೇರಿಯೇಷನ್ಸ್ಗಳು ಇದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಸ್ಪೀಶೀಸ್ ಅಲ್ವಪ್ಪ, ಹೋಮೋಸೇಪಿಯನ್ಸ್. ಸರಿನಾ? ನಾವು ಸಾಕಷ್ಟು ವೇರಿಯೇಷನ್ಸ್ಗಳನ್ನ ಹೊಂದಿರೋದು ಬೇಸ್ಡ್ ಆನ್ ಆರ್ ಎನ್ವಿರಾನ್ಮೆಂಟ್ ಅಥವಾ ನಮ್ಮ ಅಡಾಪ್ಟೇಷನ್ಸ್ಗಳಿಗೆ ಅನುಗುಣವಾಗಿ ನಾವು ವೇರಿಯೇಷನ್ಸ್ಗಳನ್ನ ಹೊಂದಿದ್ದೇವೆ. ಚಿಂಪ್ಯಾನ್ಜಿ ನಮ್ಮ ಕ್ಲೋಸ್ ಫ್ಯಾಮಿಲಿ, ನಮಗೆ ಕ್ಲೋಸ್ ಫ್ಯಾಮಿಲಿ. ಓಕೆನಾ? ಸ್ಪೈಡರ್ ಈಸ್ ಅ ಡಿಸ್ಟೆಂಟ್ ಫ್ಯಾಮಿಲಿ, ನಮಗೆ ಸಂಬಂಧನೇ ಇಲ್ಲ. ಆ ಬ್ಯಾಕ್ಟೀರಿಯಾ ಅಂತೂ ನಮಗೆ ಹೇಳೋಕ್ಕಾಗಲ್ಲ, ಅಷ್ಟು ದೂರದ ಫ್ಯಾಮಿಲಿ. ಓಕೆನಾ? ಸೊ ಇಲ್ಲಿ ಇರೋರಲ್ಲಿ ನಮಗೆ ಚೈನೀಸ್ ಬಾಯ್ ಇಸ್ ಅ ಕ್ಲೋಸ್ ರಿಲೇಟಿವ್. ಓಕೆನಾ? ಸೊ ವಿ ಹ್ಯಾವ್ ಮೋರ್ ಇನ್ ಕಾಮನ್ ವಿತ್ ಚೈನೀಸ್ ಬಾಯ್. ನೆಕ್ಸ್ಟ್ ಕ್ವೆಶನ್, some dinosaurs had feathers although they could not fly, but birds have feathers that help them to fly. In the context of evolution, this means that dinosaurs ಗಳಲ್ಲಿ ಫೆದರ್ ಇತ್ತು, ಆದ್ರೂ ಅವು ಫ್ಲೈ ಮಾಡ್ತಾ ಇರಲಿಲ್ಲ. ಆದ್ರೆ ಬರ್ಡ್ಸ್ ಗಳಲ್ಲಿ ಇದೆ, ಅವು ಫ್ಲೈ ಮಾಡ್ತಾ ಇದೆ. ಅದು ಏನನ್ನು ಸೂಚಿಸುತ್ತೆ ಎವಲ್ಯೂಷನ್ ನ ಪ್ರಕಾರ? ರೆಪ್ಟೈಲ್ಸ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ಬರ್ಡ್ಸ್ ಅಂತ ಹೇಳುತ್ತಾ? ದೇರ್ ಇಸ್ ನೋ ಎವಲ್ಯೂಷನರಿ ಕನೆಕ್ಷನ್ ಬಿಟ್ವೀನ್ ರೆಪ್ಟೈಲ್ಸ್ ಅಂಡ್ ಬರ್ಡ್ಸ್ ಅಂತ ಹೇಳುತ್ತಾ? ಫೆದರ್ಸ್ ಆರ್ ಹೋಮೋಲೋಗಸ್ ಆರ್ಗನ್ಸ್ ಇನ್ ಬೋತ್ ಸ್ಟ್ರಕ್ಚರ್ಸ್ ಅಂತ ಹೇಳುತ್ತಾ? ಬರ್ಡ್ಸ್ ಹ್ಯಾವ್ ಎವಾಲ್ವ್ ಫ್ರಮ್ ರೆಪ್ಟೈಲ್ಸ್ ಅಂತ ಹೇಳುತ್ತಾ? ನೋಡಿ, ಯೋಚನೆ ಮಾಡಬೇಕು ನೀವು. ಇಲ್ಲಿ ಯಾವ ಆರ್ಗನ್ಸ್ಗಳು, ರೆಪ್ಟೈಲ್ಸ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ಬರ್ಡ್ಸ್ ಅನ್ನೋದು ಸರಿ ಉತ್ತರ ಅಲ್ಲ. ಯಾಕಂತ ಹೇಳಿದ್ರೆ ಬರ್ಡ್ಸ್ಗಳಿಗೆ ಮುಂಚೆ ರೆಪ್ಟೈಲ್ಸ್ಗಳು ಇದ್ದಿದ್ದಲ್ವಾ? ಓಕೆನಾ?
ಸೊ ದೇರ್ ಈಸ್ ನೋ ಎವಲ್ಯೂಷನರಿ ಕನೆಕ್ಷನ್ ಬಿಟ್ವೀನ್ ರೆಪ್ಟೈಲ್ಸ್ ಅಂಡ್ ಬರ್ಡ್ಸ್ ಅನ್ನೋದು ತಪ್ಪಾಗುತ್ತೆ. ಓಕೆನಾ? ಸೊ ಮೊದಲು ಬಂದಿದ್ದು ರೆಪ್ಟೈಲ್ಸ್ಗಳು, ಅದಾದ ನಂತರ ಬರ್ಡ್ಸ್ಗಳು. ಫೆದರ್ಸ್ ಆರ್ ಹೋಮೋಲೋಗಸ್ ಆರ್ಗನ್ಸ್ ಇನ್ ಬೋತ್ ಸ್ಟ್ರಕ್ಚರ್ಸ್. ಇಲ್ಲಪ್ಪ, ಡೈನೋಸಾರ್ಸ್ನಲ್ಲಿ ಫೆದರ್ಸ್ಗಳು ಕೇವಲ ಇನ್ಸುಲೇಷನ್, ಅವುಗಳ ದೇಹವನ್ನು ತಂಪು ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ವು, ಫ್ಲೈ ಮಾಡ್ಲಿಕ್ಕಲ್ಲ. ಓಕೆನಾ? ಬಟ್ ಬರ್ಡ್ಸ್ಗಳಲ್ಲಿ ದೇ ಆರ್ ಹೆಲ್ಪಿಂಗ್ ಇನ್ ಫ್ಲೈಯಿಂಗ್ ಅಲಾಂಗ್ ವಿತ್ ಪ್ರೊವೈಡಿಂಗ್ ಇನ್ಸುಲೇಷನ್ ಕೊಡೋದ್ರ ಮೂಲಕ ಫ್ಲೈಯಿಂಗ್ ನಲ್ಲಿ ಕೂಡ ಸಹಾಯ ಮಾಡ್ತಾ ಇದೆ. ಸೊ ಸ್ಟ್ರಕ್ಚರಲ್ಲಿ ಅವು ಎರಡೂ ಕೂಡ ಬೇರೆ ಬೇರೆ ಆಗಿದ್ದನ್ನು ನಾವು ಗಮನಿಸಬಹುದು. ಈಗಿರುವಂಥ ಬರ್ಡ್ನ ಫೆದರ್ ಮೂಳೆಗಳು ಕೂಡ ಬೇರೆ ರೀತಿ ಇದೆ. ಹಾಗಾಗಿ ಅವು ಹೋಮೋಲೋಗಸ್ ಆರ್ಗನ್ಸ್ ಆಗ್ಲಿಕ್ಕಲ್ಲ. ಈ ಎವಲ್ಯೂಷನ್ ಪಾತ್ವೇ ಇದೆಯಲ್ಲಪ್ಪ, ಬರ್ಡ್ಸ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ರೆಪ್ಟೈಲ್ಸ್ ಅನ್ನುವ ಈ ಸ್ಟೇಟ್ಮೆಂಟ್ ಸರಿ ಉತ್ತರ ಆಗುತ್ತೆ. ಹೌದಾ? ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮಗೆ ಗೊತ್ತಿದೆ ರೆಪ್ಟೈಲ್ಸ್ಗಳಿಂದ ಬರ್ಡ್ಸ್ಗಳು ಎವಾಲ್ವ್ ಆಗಿದೆ ಅಂತ. ಓಕೆನಾ? ಸೊ ಫೆದರ್ಸ್ ಮೊದಲು ಕಂಡು ಬಂದಿದ್ದು ರೆಪ್ಟೈಲ್ಸ್ಗಳಲ್ಲಿ, ಅನಂತರ ಬರ್ಡ್ಸ್ಗಳಲ್ಲಿ ಕಂಡು ಬಂತು. ಓಕೆನಾ? ಸೊ ಅಕಾರ್ಡಿಂಗ್ ಟು ದ ಎವಲ್ಯೂಷನರಿ ಸ್ಟೇಟ್ಮೆಂಟ್ ಅಥವಾ ಎವಲ್ಯೂಷನರಿ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡಿದ್ರೆ ಬರ್ಡ್ಸ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ರೆಪ್ಟೈಲ್ಸ್ ಅನ್ನುವ ಈ ಸೆಂಟೆನ್ಸ್ ಸರಿ ಉತ್ತರ ಆಗುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಎವಲ್ಯೂಷನರಿ ಪಾತ್ವೇನಲ್ಲಿ ನೀವು ಗಮನಿಸಿದ್ರೆ ರೆಪ್ಟೈಲ್ಸ್ನಿಂದ ಬರ್ಡ್ಸ್ಗಳು ಎವಾಲ್ವ್ ಆಗಿದೆ. ಮೊದಲು ನೀರಿನಲ್ಲಿ ಬದುಕುವಂಥ ಜೀವಿಗಳು, ನಂತರ ಆಂಫಿಬಿಯನ್ಸ್ಗಳು, ಅದಾದ ನಂತರ ರೆಪ್ಟೈಲ್ಸ್, ಅದಾದ ನಂತರ ಬರ್ಡ್ಸ್, ಅದಾದ ನಂತರ ಮೆಮ್ಮಲ್ಸ್. ಈ ರೀತಿಯಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಓಕೆನಾ? ರೈಟ್. ನೆಕ್ಸ್ಟ್ ಕ್ವೆಶನ್. ಹೂ ಹ್ಯಾವ್ ಅ ಪರ್ಫೆಕ್ಟ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್? ಯಾರ ಬಳಿ ಪರ್ಫೆಕ್ಟ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಇದೆ? ಗರ್ಲ್ಸ್, ಬಾಯ್ಸ್, ಬೋತ್? ಇಟ್ ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್. ಯಾವ್ದು ಸರಿ ಉತ್ತರ? ಈಗ ತಾನೇ ನಾವು ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಹೇಳಿ, ಪಟ್ಟಂತ ಹೇಳಿ. ಯಾರ ಬಳಿ ಪರ್ಫೆಕ್ಟ್ ಸೆಕ್ಸ್ ಕ್ರೋಮೋಸೋಮ್ಸ್ಗಳಿದೆ? ಬೇಗ 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 ಬೇಗ. ಅದರ್ಸ್ ಪ್ಲೀಸ್, ಅದರ್ಸ್ ಆನ್ಸರ್. ಬೇಗ ಆನ್ಸರ್ ಮಾಡಿ. ಆಪ್ಷನ್ ಸಿ ಹೇಳ್ತಿದ್ದೀರಾ, ಆಪ್ಷನ್ ಎ ಹೇಳ್ತಾ ಇದ್ದಾರೆ. ವಿನೀತ್ ಆಪ್ಷನ್ ಎ ಹೇಳ್ತಾ ಇದ್ದಾರೆ. ಓಕೆ, ಸಿ ನಾನು ಆಲ್ರೆಡಿ ಹೇಳ್ದೆಲ್ಲ, ಹೆಣ್ಣು ಮಕ್ಕಳಲ್ಲಿ ಎಕ್ಸ್ ಅಂಡ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ ಅಂತ. ಈ ಎರಡೂ ಕೂಡ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಕಂಡ್ರು. ಹೋಮೋಲೋಗಸ್ ಅಂತ ಹೇಳಿದ್ರೆ ಎರಡೂ ಕೂಡ ಒಂದೇ ರೀತಿಯಾದ ರಚನೆಗಳನ್ನು ಹೊಂದಿರುತ್ತೆ. ಅದೇ ಗಂಡು ಮಕ್ಕಳಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಇರುತ್ತಲ್ಲ, ಇದು ದೊಡ್ಡ ಕ್ರೋಮೋಸೋಮ್ ಆಸ್ ಕಂಪೇರ್ ಟು ದ ವೈ ಕ್ರೋಮೋಸೋಮ್ ವಿಚ್ ಇಸ್ ಅ ಸ್ಮಾಲ್ ಕ್ರೋಮೋಸೋಮ್ ಕಂಡ್ರು. ಅರ್ಥ ಆಯ್ತಲ್ಲ? ಸೊ ಪರ್ಫೆಕ್ಟ್ ಪೇರ್ ಆಫ್ ಕ್ರೋಮೋಸೋಮ್ ಇರೋದು ಗಂಡು ಮಕ್ಕಳಲ್ಲಿ, ಸಾರಿ ಹೆಣ್ಣು ಮಕ್ಕಳಲ್ಲಿ, ನಾಟ್ ಗಂಡು ಮಕ್ಕಳಲ್ಲಿ. ಸಾರಿ. ಓಕೆನಾ? ಗಂಡು ಮಕ್ಕಳಲ್ಲಿ ಹೆಟೆರೋಜೈಗಸ್ ಫಾರ್ಮಲ್ ಇದೆ, ಒಂದು ಎಕ್ಸ್ ಇದೆ, ಒಂದು ವೈ ಇದೆ. ಓಕೆನಾ? ಸ್ಟ್ರಕ್ಚರಲಿ ಕೂಡ ಆ ಎರಡು ಕ್ರೋಮೋಸೋಮ್ಸ್ಗಳಲ್ಲಿ ವ್ಯತ್ಯಾಸಗಳಿದೆ. ಅದೇ ಈ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವಂತಹ ಎರಡು ಎಕ್ಸ್ ಕ್ರೋಮೋಸೋಮ್ಗಳಿದೆಯಲ್ಲ, ಹೋಮೋಲೋಗಸ್ ಪೇರ್, ಅದು ಪರ್ಫೆಕ್ಟ್ ಪೇರ್ ಅದು. ಸರಿನಾ? ಸೊ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಪರ್ಫೆಕ್ಟ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ ಕಂಡು ಬರುತ್ತೆ. ಇನ್ ಗರ್ಲ್ಸ್, ನಾಟ್ ಇನ್ ಬಾಯ್ಸ್, ನಾಟ್ ಇನ್ ಬೋತ್. ಸರಿನಾ? ಅರ್ಥ ಆಯ್ತಪ್ಪ? ಓಕೆ, ಈಗ ಆಪ್ಷನ್ ಎ ಮಾಡಿದ್ದೀರಾ, ವೆರಿ ಗುಡ್. ನೆಕ್ಸ್ಟ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ಜೀನ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಜೀನ್ಸ್ಗಳಿಂದ ಕಂಟ್ರೋಲ್ ಆಗಿಲ್ಲ? ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಿರಬೇಕು. ನಾನು ಇದನ್ನು ಮತ್ತೆ ಒಂದ್ಸತಿ ಡಿಸ್ಕಸ್ ಮಾಡಿದ್ದೀನಿ, ಮೊದಲೇ ಒಂದ್ಸತಿ ಡಿಸ್ಕಸ್ ಮಾಡಿದ್ದೀನಿ. ಯಾವುದು ಕರೆಕ್ಟ್ ಆನ್ಸರ್ ಇದರಲ್ಲಿ? ಯಾವುದು ಜೀನ್ಸ್ಗಳ ಮೇಲೆ ಡಿಪೆಂಡ್ ಆಗಿಲ್ಲ? ಹೈಟ್ ಆಫ್ ಅ ಪರ್ಸನ್ ಈಸ್ ಡಿಪೆಂಡೆಂಟ್ ಆನ್ ಜೀನ್, ಹೌದಲ್ಲ? ಓನ್ಲಿ ಒನ್. weight of a person, sometimes 1, sometimes 2. ಯಾವುದು ಸರಿ ಉತ್ತರ? Yes, weight of a person is not dependent on genes. It is acquired ಅಲ್ವಪ್ಪ. So this is correct answer. ಬಟ್ ಇಲ್ಲಿ ನೀವು ಆಪ್ಷನ್ ನೋಡಿ, ಅವ್ರು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಓನ್ಲಿ 1 ಅಂತ ಕೇಳಿದಾರಲ್ವಾ. ಸೊ ಇದು ಸರಿ ಉತ್ತರ ಆಗುತ್ತೆ. ಓನ್ಲಿ 1 is correct, not both. Height of a person, color of a person, hair structure of a person, everything is dependent on genes but not weight. Okay na? Okay, so next question. ಇನ್ನೊಂದು ಎರಡು question ಇದೆ. Each cell has 2 copies of each chromosome. ಇದಕ್ಕೆ ಆನ್ಸರ್ ಮಾಡಿ. ನಿಮಗೂ ಇದು ಅಗೈನ್ ಈಸಿ, ಬೇಗ ಆನ್ಸರ್ ಮಾಡಿ. ಪ್ರತಿಯೊಂದು ಸೆಲ್ನಲ್ಲಿ 2 ಕಾಪೀಸ್ ಆಫ್ ಕ್ರೋಮೋಸೋಮ್ಗಳಿರುತ್ತೆ. ನಾನು ಹೇಳಿದೆ ಹೌದಲ್ವಾ? ಡ್ಯಾಶ್ ಕೇಳ್ತಾ ಇದ್ದಾರೆ ನೋಡಿ. 1 ಫ್ರಮ್ ಮೇಲ್ ಅಂಡ್ 1 ಫ್ರಮ್ ಫೀಮೇಲ್ ಪೇರೆಂಟ್,
ಒನ್ ಫ್ರಮ್ ಮೇಲ್ ಪೇರೆಂಟ್, ಫ್ರಮ್ ಫಿಮೇಲ್ ಪೇರೆಂಟ್, ಓನ್ಲಿ ಎನಿ ಆಫ್ ದ ಅಬೋ. ಯಾವ್ದು ಸರಿ ಉತ್ತರನಪ್ಪ? ಆಪ್ಷನ್ ಎ. ವೆರಿ ಸಿಂಪಲ್. ಒನ್ ಫ್ರಮ್ ಮೇಲ್, ಒನ್ ಫ್ರಮ್ ಫಿಮೇಲ್. ಓಕೆ, ನೆಕ್ಸ್ಟ್. ರೈಟ್? ಓಕೆ, ಸೊ ಇದೆಲ್ಲ ತಪ್ಪು ಸರ್. ಓಕೆನಾ? ಇದು ಯಾವುದು ಸರಿ ಉತ್ತರ ಆಗಲ್ಲ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್. ದ ಮೇಲ್ನೆಸ್ ಆಫ್ ಅ ಚೈಲ್ಡ್ ಈಸ್ ಡಿಟರ್ಮೈನ್ಡ್ ಬೈ. ಮೇಲ್ನೆಸ್ ಯಾವುದರಿಂದ ಡಿಟರ್ಮೈನ್ ಆಗುತ್ತೆ? ಎಕ್ಸ್ ಕ್ರೋಮೋಸೋಮ್ ಇಂದ ಡಿಟರ್ಮೈನ್ ಆಗುತ್ತಾ, ವೈ ಕ್ರೋಮೋಸೋಮ್ ಇಂದ ಡಿಟರ್ಮೈನ್ ಆಗುತ್ತಾ? ದ ಸೈಟೋಪ್ಲಾಸಮ್ ಆಫ್ ಅ ಜರ್ಮ್ ಸೆಲ್ ವಿಚ್ ಡಿಟರ್ಮೈನ್ಸ್ ದ ಸೆಕ್ಸ್. ಸೆಕ್ಸ್ ಈಸ್ ಡಿಟರ್ಮೈನ್ಡ್ ಬೈ ಚಾನ್ಸ್. ಯಾವುದು ಸರಿ ಉತ್ತರ ಇದರಲ್ಲಿ? ಯಾವುದು ಸರಿ ಉತ್ತರ? ಓಕೆ, ಓಕೆ, ನಾಟ್ ಎಕ್ಸ್ ಕ್ರೋಮೋಸೋಮ್. ಎಕ್ಸ್ ಕ್ರೋಮೋಸೋಮ್ ಇಂದ ಮೇಲ್ನೆಸ್ ಡಿಸೈಡ್ ಆಗಲ್ಲ. ಸೈಟೋಪ್ಲಾಸಮ್ನ ಜರ್ಮ್ ಸೆಲ್ಸ್ಗಳಿಂದನೂ ಕೂಡ ಡಿಸೈಡ್ ಆಗಲ್ಲ. ಬೈ ಚಾನ್ಸ್ ಅಲ್ಲ ಇದು. ಮೇಲ್ನೆಸ್ ಆಫ್ ಅ ಇಂಡಿವಿಜುವಲ್ ಇಸ್ ಡಿಟರ್ಮೈನ್ಡ್ ಬೈ ವೈ ಕ್ರೋಮೋಸೋಮ್. ಮೇಲ್ನೆಸ್ ಅನ್ನ ಡಿಟರ್ಮೈನ್ ಮಾಡೋದು ವೈ ಕ್ರೋಮೋಸೋಮ್. when a kid is having, when a zygote is having Y chromosome, it will develop into a male organism, male individual. ಸರಿನಾ? ಓಕೆ, ಅರ್ಥ ಆಗ್ತಿದೆಯಲ್ಲಪ್ಪ ನಿಮಗೆ? ಮೇಲ್ನೆಸ್ ಆಫ್ ಅ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಬೈ Y chromosome in the zygote. Right? Next question. The process of selecting individuals with desired characters by man. ಮನುಷ್ಯರು ನಾವು ಡಿಸೈರ್ಡ್ ಕ್ಯಾರೆಕ್ಟರ್ ಇರುವಂಥ ಟ್ರೇಟ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುವಂಥ ಪದ್ಧತಿಗೆ ನಾವು ಏನಂತ ಹೇಳಿ ಕರಿತೇವೆ? ಆ ಸೆಲೆಕ್ಟ್ ಮಾಡಿ ಬ್ರೀಡ್ ಮಾಡುವಂಥ ಪದ್ಧತಿಗೆ ನಾವು ಏನಂತ ಹೇಳಿ ಕರಿತೇವೆ? ಹೈಬ್ರಿಡೈಸೇಷನ್ ಅಂತ ಕರಿತೇವ, ರಿಪ್ರೊಡಕ್ಷನ್ ಅಂತ ಕರಿತೇವ, ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿ ಕರಿತೇವ? ಯಾವುದು ಸರಿ ಉತ್ತರ ಇಲ್ಲಿ? ಪ್ರೊಸೆಸ್ ಆಫ್ ಸೆಲೆಕ್ಟಿಂಗ್ ಇಂಡಿವಿಜುವಲ್ಸ್ ವಿತ್ ಡಿಸೈರ್ಡ್ ಕ್ಯಾರೆಕ್ಟರ್ಸ್ ಬೈ ಹ್ಯೂಮನ್ ಬೀಯಿಂಗ್. ನಾವು ಸೆಲೆಕ್ಟ್ ಮಾಡ್ತಾ ಇರುವಂಥ ಈ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? This is not a natural selection. This is an artificial selection. There are artificial selection. Very good. Artificial selection. Okay, na? Not hybridization, not reproduction, not natural selection. Sarina? Okay. Artificial selection is the right answer. Okay. Last question ide. Which of the following is the ancestor of broccoli? Broccoli ancestor ಯಾವುದು ಇದರಲ್ಲಿ? ಯಾವುದಪ್ಪ? ಕ್ಯಾಬೇಜ, ಕಾಲಿಫ್ಲವರ ಅಥವಾ ಇದು ಕಾಲೆ? ಯಾವುದಪ್ಪ? ಈ ನಾಲ್ಕು ಕೂಡ ಒಂದೇ ಸ್ಪೀಷೀಸಿಂದ ಬಂದಿರುವಂಥ ಆಫ್ ಸ್ಪ್ರಿಂಗ್ಸ್ಗಳು. ಎಸ್, ಓಕೆನಾ? ಸೊ ಕ್ಯಾಬೇಜ್, ಕಾಲಿಫ್ಲವರ್ ಇವೆಲ್ಲಗಳು ಕೂಡ ಬೇರೆ ಬೇರೆ ರೀತಿ ಕಾಣಿಸಿದ್ರು ಕೂಡ ಅವೆಲ್ಲವುಗಳು ಕೂಡ ಒಂದು ಆನ್ಸಿಸ್ಟರ್ ಇಂದ ಬಂದಿರುವಂಥ ಪ್ರಾಡಕ್ಟ್ಸ್ಗಳು, ಒಂದು ಆನ್ಸಿಸ್ಟರ್ ಇಂದ ಬಂದಿರುವಂಥ ಪ್ರೋಜನಿಗಳು. ಓಕೆನಾ? ಸೊ ಇವೆಲ್ಲವುಗಳಿಗೂ ಆನ್ಸೆಸ್ಟರ್ ವೈಲ್ಡ್ ಕ್ಯಾಬೇಜ್. ಓಕೆನಾ? ವೈಲ್ಡ್ ಕ್ಯಾಬೇಜ್ ಅನ್ನ ನಾವು ಹ್ಯೂಮನ್ ಬೀಯಿಂಗ್ಸ್ ಸಾವಿರಾರು ವರ್ಷಗಳ ಹಿಂದೆ ಆ ವೈಲ್ಡ್ ಕ್ಯಾಬೇಜ್ನಲ್ಲಿ ಇದ್ದಂಥ ವೆರೈಟೀಸ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಅವುಗಳನ್ನು ಬ್ರೀಡ್ ಮಾಡ್ತಾ ನಾವು ಕ್ಯಾಬೇಜನ್ನು ಸೃಷ್ಟಿ ಮಾಡಿದ್ವಿ, ಕಾಲಿಫ್ಲವರನ್ನು ಸೃಷ್ಟಿ ಮಾಡಿದ್ವಿ. ಓಕೆನಾ? ಸೊ ಈ ರೀತಿಯಾದ ಪ್ರೋಜನಿಯನ್ನು ನಾವು ವೈಲ್ಡ್ ಕ್ಯಾಬೇಜ್ನಿಂದ ಸೃಷ್ಟಿ ಮಾಡಿದ್ವಿ. ದಿಸ್ ಈಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅನ್ನುವ ಪ್ರೋಸೆಸ್ನ ಮೂಲಕ. ಸರಿನಾ? ಸೊ ಇಲ್ಲಿ ಸರಿ ಉತ್ತರ ವೈಲ್ಡ್ ಕ್ಯಾಬೇಜ್ ಆಗುತ್ತೆ. ಅರ್ಥ ಆಯ್ತಲ್ಲಪ್ಪ? ಎಲ್ಲರೂ ಇದ್ದೀರಾ? ಓಕೆ. ಸೊ ಹೇಳಿದಾಗೆ 1 hour ಅಲ್ಲಿ ನಮ್ಮ ಕ್ವೆಶನ್ ಸೆಷನ್ ಮುಗಿಸಿದ್ದೀನಿ. ಓಕೆನಾ? ಓಕೆ. ಸೊ ಇಲ್ಲಿಗೆ ನಮ್ಮ ಕ್ವೆಶನ್ ಸೆಷನ್ ಮುಗೀತು. ಒನ್ ಮೋರ್ ಟೈಮ್. ಓಕೆ, ಒನ್ ಮೋರ್ ಲಾಸ್ಟ್ ಕ್ವೆಶನ್ ಇದೆ. ಸಾರಿ. ದ ಅರ್ಲಿಯೆಸ್ಟ್ ಮೆಂಬರ್ ಆಫ್ ಹ್ಯೂಮನ್ ಸ್ಪೀಶೀಸ್ ಹೋಮೋಸೆಪಿಯನ್ಸ್ ಕ್ಯಾನ್ ಬಿ ಟ್ರೇಸ್ಡ್ ಫ್ರಮ್. ಹ್ಯೂಮನ್ ಬೀಯಿಂಗ್ಸ್ಗಳನ್ನು ನಾವು ಎಲ್ಲಿಂದ ಟ್ರೇಸ್ ಮಾಡ್ಬೋದು? ಅರ್ಲಿಯೆಸ್ಟ್ ಆನ್ಸೆಸ್ಟರ್ಸ್ ಎಲ್ಲಿಂದ ಎವಾಲ್ವ್ ಆದ್ವಿ ನಾವು? ನಮ್ಮ ಎವಲ್ಯೂಷನರಿ ಟ್ರೇಸಸ್ಗಳನ್ನು ನಾವು ಎಲ್ಲಿ ಹುಡುಕ್ಬೋದು? ವೆಸ್ಟ್ ಏಷ್ಯಾದಲ್ಲ, ಆಸ್ಟ್ರೇಲಿಯಾದಲ್ಲ, ಈಸ್ಟ್ ಏಷ್ಯಾದಲ್ಲ, ಅಥವಾ ಆಫ್ರಿಕಾದಲ್ಲ? ಓಕೆ, ಸಿ, ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಪಳೆಯುಳಿಕೆಗಳು ಸಿಕ್ಕಿದ್ರೂ ಕೂಡ ನಮ್ಮ ಹತ್ರ ಇರುವ ಆಧಾರದ ಪ್ರಕಾರ, ರೈಟ್ ನಾವು ನಮ್ಮ ಹತ್ರ ಇರುವ ಆಧಾರದ ಪ್ರಕಾರ ನಾವು ಹೇಳ್ಬೋದು, ನಾವು ಹೋಮೋಸೆಪಿಯನ್ಸ್ ವಿ ಆರ್ ಫ್ರಮ್ ಆಫ್ರಿಕನ್ ಆರಿಜಿನ್. ಆಪ್ಷನ್ ಡಿ, ಆಫ್ರಿಕಾದಿಂದ ಬಂದಿರುವಂಥದ್ದು. ಅದಲ್ಲ, ಆಫ್ರಿಕಾದಿಂದ ಬೇರೆ ಬೇರೆ ಈಸ್ಟ್ ಅಮೆರಿಕಾ, ಅಗೈನ್ ಈಸ್ಟ್ ಏಷ್ಯಾ, ಇಂಡಿಯಾ, ಈ ಎಲ್ಲ ಭಾಗಗಳಿಗೆ ಮೈಗ್ರೇಟ್ ಆಗ್ತಾ ಓಕೆನಾ, ವಾಪಸ್ ಹೋಗಿ ಬಂದು ಮಾಡ್ತಾ ಹ್ಯೂಮನ್ ಸ್ಪೀಶೀಸ್ ಎವಾಲ್ವ್ ಆಗಿದ್ದನ್ನು ನಾವು ಎವಲ್ಯೂಷನರಿ ಪಾತ್ವೆನಲ್ಲಿ ಗುರುತಿಸಬಹುದು. ವೆರಿ ಗುಡ್. ಓಕೆನಾ? ಸೊ ರೈಟ್ ನಾವು ನಮ್ಮ ಹತ್ರ ಬಳಿ ಇರುವಂಥ ಸ್ಟಡೀಸ್ನ ಪ್ರಕಾರ ವಿ ಆರ್ ಎವಾಲ್ವ್ಡ್ ಫ್ರಮ್
ಆಫ್ರಿಕಾ. ಓಕೆನಾ, ಆಫ್ರಿಕಾದಿಂದ ನಮ್ಮ ಆರಿಜಿನ್ ಆಗಿದೆ, ಆಫ್ರಿಕಾದಲ್ಲಿ ನಮ್ಮ ಆರಿಜಿನ್ ಇದೆ ಅಂತ ಅರ್ಥ. ಸರಿನಾ? ಒನ್ ಮೋರ್ ಟೈಮ್ ನೀವು ಇದನ್ನ ಆನ್ಸರ್ ಮಾಡಿಬಿಡಿ. ಈಗ ಪೋಲ್ ಕೊಡ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡಿ. ಸರಿನಾ? ವಿಚ್ ಬೋರ್ಡ್ ಆರ್ ಯು ಫ್ರಮ್? ನಾನು ಇದನ್ನು ಕೊಡ್ತೀನಿ, ಈಗ ಆನ್ಸರ್ ಮಾಡ್ತಾ ಹೋಗಿ. ವಿಚ್ ಬೋರ್ಡ್ ಆರ್ ಯು ಫ್ರಮ್? ಎಲ್ಲರೂ ಆನ್ಸರ್ ಮಾಡಿ. ಸ್ಟೇಟ್ ಬೋರ್ಡಾ, CBSEನ, ICSEನ, ಅದರ್ ಬೋರ್ಡ್ಸಾ? ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ಓಕೆ, ವಿನೀತ್ ಎ. ಬಾಕಿಯವರು CBSE ಮಕ್ಕಳು ಹೋಗ್ಬಿಟ್ರಾ? ಓಕೆ, ಎಲ್ಲರೂ CBSE ಮಕ್ಕಳು. ಓಕೆ, ರೈಟ್. ಓಕೆ ಓಕೆ ಓಕೆ, ನೋಡೋಣ. ಎಲ್ಲರೂ CBSEನಲ್ಲೇ ಇದ್ದೀರಾ? ಓಕೆ, ಸಾರಿ, ಸ್ಟೇಟ್ ಬೋರ್ಡ್ನಲ್ಲೇ ಇದ್ದೀರಾ. ವೆರಿ ಗುಡ್, ವೆರಿ ಗುಡ್. ಓಕೆನಾ? ಓಕೆಪ್ಪ, ಓಕೆ, ಫೈನ್. ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಕಂಪ್ಲೀಟ್ ಆಗುತ್ತೆ. ಸರಿನಾ? ಐ ಹೋಪ್ ನಿಮಗೆ ಜಮೀಲ್ ಅಹಮದ್, ಓಕೆ, SSLC. ಓಕೆ ಪುಟ್ಟ, ಓಕೆ, ನೈಸ್. ಸೈನ್, ಎಲ್ಲ ಕ್ವೆಶನ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ವಿತ್ ಕಾನ್ಸೆಪ್ಟ್ಸ್. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ನನಗೆ. ಸರಿನಾ? ಸಾಕಷ್ಟು ವೀಡಿಯೋಸ್ಗಳಿದೆ, ಆ ವೀಡಿಯೋಸ್ಗಳನ್ನೆಲ್ಲ ನೋಡಬೇಕು. ಯಾವುದಾದ್ರೂ ಪಾರ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟ್ ಹಾಕಿ. ಓಕೆನಾ? ಸರ್, ನಾನು ಇದುವರೆಗೂ ಏನೂ ಓದಿಲ್ಲ ಸರ್, 4 ಮಂತ್ಸ್ನಲ್ಲೇ ಸಿಲೆಬಸ್ ಹೇಗೆ ಕವರ್ ಮಾಡೋದು ಹೇಳಬೇಕು ಸರ್. 4 ಮಂತ್ಸಲ್ಲಿ ಹೇಗೆ ಸಿಲೆಬಸ್ ಅದೇನಪ್ಪ, ನಾನು 1 ಅವರ್ನಲ್ಲೇ ನಿಮಗೆ ಎಂಟೈರ್ ಚಾಪ್ಟರ್ ಸಮ್ಮರಿಯನ್ನು ನಾವು ಕೊಡ್ತಾ ಇದೀವಲ್ವಾ. ನೀವು 1 ಅವರನ್ನು ಈಸಿಯಾಗಿ ಸ್ಪೆಂಡ್ ಮಾಡ್ಬೋದು ಇನ್ ಅ ಡೇ ಅಲ್ವಾ. ನೀವು ಟೈಮ್ ಟೇಬಲನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆನಾ? ಅದನ್ನು ಕೂಡ ಒಂದು ಸ್ಟ್ರಾಟಜಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಬೇಕಾದರೆ. ಓಕೆನಾ? ಸೊ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು, ಎಷ್ಟು ಸಬ್ಜೆಕ್ಟ್ಸ್ಗಳು ನಿಮಗಿದೆ ಆ ಎಲ್ಲ ಸಬ್ಜೆಕ್ಟ್ಸ್ಗಳಿಗೆ ಅನುಗುಣವಾಗಿ ನೀವು ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆನಾ? ನೀವು ಆ ಟೈಮ್ ಟೇಬಲನ್ನು ಹೇಗಾದರೂ ಮಾಡಿ ಫಾಲೋ ಮಾಡಿ. ನಿಮ್ಮ ಸ್ಕೂಲ್ ಹಾರ್ಸ್ ಇದೆಯಲ್ಲಪ್ಪ, ನಿಮ್ಮ ಸ್ಕೂಲ್ ಹಾರ್ಸ್ ಎಷ್ಟು, ಸ್ಕೂಲ್ ಹಾರ್ಸ್ ಆದಮೇಲೆ ನಿಮ್ಮ ಕಮಿಟ್ಮೆಂಟ್ಸ್ ಏನಿದೆ, ಮತ್ತು ನಿಮಗೆ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದನ್ನು ನೀಟಾಗಿ ಬೈಫರ್ಗೇಟ್ ಮಾಡ್ಕೊಳ್ಳಿ, ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಒಂದು ಸರ್ತಿ ಸೆಗ್ರಿಗೇಟ್ ಮಾಡಿಕೊಂಡು ಒಂದು ದಿನ ನಾನು ಒಂದು ಸಬ್ಜೆಕ್ಟ್ಗೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಿಮಗೆ ನಿಮ್ಮ ಕ್ಯಾಲ್ಕುಲೇಷನನ್ನು ನೀವು ಮಾಡ್ಕೊಳ್ಳಿ. ಮಿನಿಮಮ್ 7 or 8 hours ಸ್ಲೀಪನ್ನು ಬಿಟ್ಟು ಬಾಕಿ ಇನ್ನೆಷ್ಟು ಅವರ್ಸ್ನ ಸ್ಪೆಂಡ್ ಮಾಡ್ಬೋದು. ಮಿನಿಮಮ್ 7 hours ನಿದ್ದೆ ಮಾಡಿ, ಓಕೆನಾ? ಅದಾದಮೇಲೆ ಓದೋಕ್ಕೆ ಶುರು ಮಾಡಿ. ಓಕೆನಾ? ಸೊ ಆ ಟೈಮ್ ಟೇಬಲನ್ನು ಮಾಡಿಕೊಂಡು ಕನ್ನಡಕ್ಕೆ ಎಷ್ಟು, ಹಿಂದಿಗೆ ಎಷ್ಟು, ಅಥವಾ ಸೈನ್ಸ್ಗೆ ಎಷ್ಟು, ಮ್ಯಾಥ್ಸ್ಗೆ ಎಷ್ಟು, ಈ ರೀತಿಯಾಗಿ ಟೈಮನ್ನು ನೀವೇ ಅಲಾಟ್ ಮಾಡ್ಕೊಳ್ಳಿ. ಸರ್, ಮೈಂಡ್ ಮ್ಯಾಪ್ ಸೀರೀಸ್ದು ನೋಟ್ಸ್ ಸಿಗ್ತಾ ಇಲ್ಲ ಸರ್. ಮೈಂಡ್ ಮ್ಯಾಪ್ ನೋಟ್ಸ್ದು ಓಕೆ, ನೀವು ಆ್ಯಪ್ನಲ್ಲಿ ಒಂದು ಸರ್ತಿ ಚೆಕ್ ಮಾಡಿಪ್ಪ. ನಮ್ಮ ಆ್ಯಪ್ನಲ್ಲಿ ಸಿಗುತ್ತೆ ಕಣ್ರೋ. ಓಕೆನಾ? ಆ್ಯಪ್ನಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ನಲ್ಲಿ ನೋಡಿ ಒಂದು ಸರ್ತಿ. ಟೆಲಿಗ್ರಾಮ್ನಲ್ಲಿ ನೀವು ಮೆಸೇಜ್ ಹಾಕಿ, ಟೆಲಿಗ್ರಾಮ್ನಲ್ಲಿ ಕೂಡ ನಿಮಗೆ ನಾವು ಕಳಿಸ್ತೀವಿ. ಸರಿನಾ? ಆ್ಯಪ್ನಲ್ಲಿ ನೋಡಿ ಫಸ್ಟು. PW ಆ್ಯಪ್ ಇದೆಯಲ್ಲಪ್ಪ, ಅದರಲ್ಲಿ ಹೋಗಿ ನೋಡಿ. ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ PW ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, PW ಕನ್ನಡ, ಅಲ್ಲಿ ಕ್ವೆಶನ್ಸ್ ಹಾಕಿ ನಾ ಕಳಿಸ್ತೀನಿ. ಸರಿನಾ? ಸೊ ನಿಮಗೆ ಬೇಕಿರುವಂಥ ಟೈಮ್ ಟೇಬಲನ್ನು ಮಾಡಿಕೊಂಡು ಅದಕ್ಕೆ ಸ್ಟಿಕ್ ಆನ್ ಆಗಿ ಪ್ರತಿದಿನ ನೀವು ಆ ಟೈಮ್ ಟೇಬಲನ್ನು ಫಾಲೋ ಮಾಡಿಪ್ಪ ಓವರ್ ಅ ಪೀರಿಯಡ್ ಆಫ್ ಟೈಮ್. ವೀಕೆಂಡ್ಸ್ಗಳಲ್ಲಿ ಜಾಸ್ತಿ ಟೈಮ್ ಕೊಡ್ತೀನಿ ಅಂತ ಕಮಿಟ್ ಆಗಿ ಒಂದೊಂದು ಸಬ್ಜೆಕ್ಟ್ಗೆ. ಓಕೆನಾ? ಯಾವುದೇ ಸಬ್ಜೆಕ್ಟನ್ನು ನೀವು ಕ್ಲಾಸಲ್ಲಿ, ಸ್ಕೂಲಲ್ಲಿ ಏನು ಕಲಿತೀರಲ್ಲ, ಆ ಸ್ಕೂಲಲ್ಲಿ ಕಲ್ತಿದ್ದನ್ನು ಮನಸ್ಸೊಳಗೆ ರಿವೈಸ್ ಮಾಡ್ತಾ ಇರಿ. ಸೊ ದಟ್ ನೀವು ಮತ್ತೆ ಅದನ್ನು ಓದುವಾಗ ತುಂಬ ಈಸಿಯಾಗಿ ನೀವು ಈಸಿಯಾಗಿ ನೆನಪಿಟ್ಕೊಳ್ಬೋದು ಅದನ್ನು. ಪ್ರತಿದಿನ ಮಲಗೋ ಮುಂಚೆ ಅವತ್ತಿನ ದಿನ ನೀವು ಏನೆಲ್ಲ ಕಲ್ತಿದ್ದೀರಾ ಒಂದು ಸರ್ತಿ ಜ್ಞಾಪಕ ಮಾಡ್ಕೊಂಡು ಮಲ್ಕೊಳ್ಳಿ. ನೆಕ್ಸ್ಟ್ ಡೇಗೆ ಮತ್ತೆ ಫ್ರೆಶ್ ಆಗಿ ಎದ್ದು ಅವತ್ತಿನ ದಿನದ ಕಲ್ತ್ಕೊಂಡು ಮತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಹೀಗೆ ನಿಮ್ಮ ಮೆಮೊರಿಯನ್ನು ಇಂಪ್ರೂವ್ ಮಾಡ್ಕೊಳ್ತಾ ನೀವು ಕಲ್ತಿದ್ದನ್ನು ಜಾಸ್ತಿ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆನಾ? ಅರ್ಥ ಆಗ್ತಿದ್ದಿಲ್ಲಪ್ಪ? ಸಾಧ್ಯ ಆದಷ್ಟು ಟೈಮ್ ಕೊಡಬೇಕು. ಇನ್ನು 4 months ಅಷ್ಟೇ ಇರೋದಲ್ವಾ. ಸೊ ಇವಾಗ ಸ್ವಲ್ಪ ಡಿಸ್ಟ್ರಾಕ್ಷನ್ಸನ್ನು ಕಡಿಮೆ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆನೆಸ್ಟ್ ಆಗಿ ನೀವು ಟೈಮ್ ಟೇಬಲ್ಗೆ ಸ್ಟಿಕ್ ಆನ್ ಆಗಿ ಅದ್ರ ಪ್ರಕಾರ ಓದ್ಕೊಳ್ಳಿ. ಓಕೆನಾ? ಸ್ಕೂಲಲ್ಲಿ ರಿವಿಷನ್ ಮಾಡ್ತಿರ್ತಾರೆ, ನಿಮಗೆ ಪ್ರಾಕ್ಟೀಸ್ ಪೇಪರ್ ಮಾಡ್ತಿರ್ತಾರೆ, ಪ್ರೀ ಬೋರ್ಡ್ಸ್ ಎಲ್ಲ ನಡೆಸ್ತಿರ್ತಾರೆ. ಹಾಗೆ ನಾವು ಪ್ರತಿದಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ವಿಡಿಯೋಗಳನ್ನ ನೀವು ನೋಡ್ತಾ ಸಾಧ್ಯ ಆದಷ್ಟು ಅಲ್ಲೇ ರಿವೈಸ್ ಮಾಡ್ಕೊಳ್ಬೋದು. ಓಕೆನಾ? ಅರ್ಥ ಆಯ್ತಲ್ಲಪ್ಪ? ಇನ್ನೂ ಒಂದು ರೀತಿಯಾಗಿ ಒಂದು ಸ್ಟ್ರಾಟಜಿಯ ರೀತಿಯಲ್ಲಿ ನಮ್ಮ ಟೀಚರ್ಸ್ಗಳು ಸಾಕಷ್ಟು ವೀಡಿಯೋಸ್ಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾರೆ. ಅದನ್ನು ಕೂಡ ನೋಡಿ. ಓಕೆನಾ? ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ. ಸೊ ನಿಮಗೆ ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೊಂದು ಚಾಪ್ಟರ್, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್, ಆ ಚಾಪ್ಟರ್ದು ಕ್ವೆಶನ್ಸ್ಗಳು, ಆನ್ಸರ್ಸ್ಗಳನ್ನು ನಾವು ತೊಗೊಂಡು ಬರ್ತೇವೆ. ಓಕೆ ಬಸವರಾಜ್, 115 ಡೇಸ್ನಲ್ಲಿ ಕವರ್ ಮಾಡಬಹುದು, ಏನು ತೊಂದರೆ ಇಲ್ಲ. ಬಟ್ ತುಂಬ ಎಫರ್ಟ್ ಹಾಕ್ಬೇಕು ಪುಟ.
ಸರಿನಾ? ಎಲ್ಲರೂ ಅಷ್ಟೇ, ಎಲ್ಲರೂ ಓಕೆನಾ? ವಿನೀತ್ ಓಕೆನಾ, ರೇಖಾ, ಜಮೀಲ್, ಐಶ್ವರ್ಯ, ಎಲ್ಲರೂ ಚೆನ್ನಾಗಿ ಓದಬೇಕು ಓಕೆನಾ? ಸೊ ನಿಮ್ಮ ವೀಡಿಯೋಸ್ಗಳನ್ನು ನೋಡಿ, ಸಾಧ್ಯ ಆದಾಗೆಲ್ಲ ನೀವು ನಿಮಗೆ ಬೇಕಿದ್ರೆ ಡೌಟ್ಸ್ಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾವು ತಿಳಿಸ್ಕೊಡ್ತೀವಿ. ಸರಿನಪ್ಪ? ಹಾಗಿದ್ರೆ ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಭೇಟಿ ಆಗೋಣವಾ? ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಡೋಂಟ್ ವರಿ, ಏನಾಗಲ್ಲ, ನಾವಿದ್ದೇವೆ. ಓಕೆನಾ? ನೋ ಫಿಯರ್ ವೆನ್ ಐ ಆಮ್ ಹಿಯರ್. ಓಕೆನಾ? ವರಿ ಮಾಡ್ಕೊಳ್ಬೇಡಿ, ಓದ್ಬೋದು, ನಥಿಂಗ್ ಇಸ್ ಇಂಪಾಸಿಬಲ್, ಎಲ್ಲ ಪಾಸಿಬಲ್ ಆಗುತ್ತೆ. ಓಕೆನಾ? ಬಾಯ್, ಸಿಗೋಣ ಮತ್ತೆ. ಓಕೆ ಪುಟ್, ಬಾಯ್.